ದುರ್ಗಾ ಫೌಂಡೇಶನ್ ಅಂತ ಹೇಳಿದ್ರೆ ಪ್ರತಿದಿನ ಏನಾದರೂ ಕಾರ್ಯಕ್ರಮ ಇರುತ್ತೆ. ಅವ್ರ ಮನೆ ಬಾಗ್ಲ ಬೆಲ್ಲ ಸೀರೆ ಕುಂಕುಮ ಸ್ಟಾಕ್ ಇರುತ್ತೆ, ಒಂದರ ಅಂಗಡಿ ಥರ ತುಂಬಾ ಆಕ್ಟಿವ್ ಆಗಿ ಮಾಡ್ತಕ್ಕಂಥ ವಿಶೇಷವಾದ ಮಹಿಳೆ ತಾಯಿ ಚಾಮುಂಡೇಶ್ವರಿ. ಅವ್ರು ಇನ್ನೊಂದಷ್ಟು ಆಯಸ್ಸು ಆರೋಗ್ಯ ಶಕ್ತಿ ಹಾಗೆ ರಾಜಕೀಯವಾಗಿ ಬೆಳೆಯೋದನ್ನು ಮಹತ್ವಾಕಾಂಕ್ಷೆ ಕಾಡುತ್ತೆ. ಸೊ ಅವರ ಆಸೆ ಈಡೇರಿ ಅದರ ನಿಗಮ ಮಂಡಳಿ ಅಧ್ಯಕ್ಷರಾಗಿ ಅಂತ ಅವರ ಜನ್ಮದಿಂದ ಶುಭಾಶಯ ಕೋರ್ತೀನಿ. ಸಂತೋಷದ ಶುಭ ಸುದಿನ ತನ್ನನ್ನ ಗುರುತಿಸ್ಕೊಳ್ಳೋದನ್ನ ಬದಿಗೊತ್ತಿ ಸಮಾಜದಲ್ಲಿ ಯಾರು ಎಲೆಮರೆ ಕಾಯಿ ಥರ ಇದ್ದಾರೋ ಅವರ ಸಾಧನೆಗಳನ್ನು ಗುರುತಿಸುವಂಥದ್ದು, ಅಸಹಾಯಕರಿಗೆ ನೊಂದವರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಇದು ಬಹಳ ನನಗೆ ವೈಯಕ್ತಿಕವಾಗಿ ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತು ರೇಖಾ ಮ್ಯಾಮ್ದು ಬರ್ಡೇ ಆಗಿರೋದ್ರಿಂದ, ದುರ್ಗಾ ಫೌಂಡೇಶನ್ದು 6th ಆ್ಯನಿವರ್ಸರಿ ಆಗಿರೋದ್ರಿಂದ ಇವತ್ತು ಎಲ್ಲರಿಗೂ ಸೇವಾರತ್ನ ಅವಾರ್ಡ್ನ ಇಟ್ಕೊಂಡಿದ್ರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಈ ಒಂದು ಅವಾರ್ಡ್ ಕೊಡ್ತಾ ಇರೋದು ತುಂಬಾ ಶ್ಲಾಘನೀಯ ವಿಚಾರ ಅಂತ ಹೇಳ್ಬೋದು. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನನಗೂ ಈ ಅವಾರ್ಡ್ ಬಂದಿದ್ದು ತುಂಬಾ ಖುಷಿ ಆಯಿತು. ಶ್ರೀ ದುರ್ಗಾ ಫೌಂಡೇಶನು 6 ವರ್ಷದಿಂದ ಸತತವಾಗಿ ನಿರಂತರವಾಗಿ ಸಮಾಜದಲ್ಲಿ ಏನಾರು ಒಂದು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾನೆ ಇರೋದು ನಿಜಕ್ಕೂ ಶ್ಲಾಘನೀಯ. ಈ 6 ವರ್ಷ 600 ವರ್ಷ ಇದೇ ಸಂಘಟನೆ ಗಟ್ಟಿಯಾಗಿರಲಿ ಅಂತ ಕೇಳ್ಕೊತೀವಿ. ಶ್ರೀಮತಿ ರೇಖಾ ಮೇಡಮ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಹಾಗೂ 6ನೇ ವರ್ಷದ ಶ್ರೀ ದುರ್ಗಾ ಫೌಂಡೇಶನ್ನದ 6 ಆನಿವರ್ಸರಿಯನ್ನು ಇಟ್ಕೊಂಡಿದ್ದಾರೆ. ಈ ದಿನ ಸಾಧಕರಿಗೆ ಸನ್ಮಾನ ಮತ್ತು ರತ್ನ ಪ್ರಶಸ್ತಿಯನ್ನು ಅಂಗವಾಗಿ ಸೆಲೆಬ್ರೇಷನ್ನ ಇಟ್ಕೊಂಡು ಎಲ್ಲರೂ ಸಾಧಕರಿಗೆ ಸನ್ಮಾನ ಪ್ರಶಸ್ತಿಯನ್ನು ವಿತರಣೆ ಮಾಡಿ ಎಲ್ಲರನ್ನು ಗುರುತಿಸಿ ಅವರು ಈ ಒಂದು ಸನ್ಮಾನ ಪ್ರೋಗ್ರಾಮ್ನ ಸೆಲೆಬ್ರೇಷನ್ ಮಾಡಿಕೊಂಡು ಎಲ್ಲರನ್ನು ಗುರುತಿಸಿ. ಸರ್ಕಾರದ ಕಾರ್ಯಕ್ರಮಗಳು ಒಂದು ಕಡೆ ಆದರೆ ಸಂಘ ಸಂಸ್ಥೆಗಳ ಕಾರ್ಯಕ್ರಮ ಭಾಳ ಕಷ್ಟ. ಸಾಂಸ್ಕೃತಿಕ ರಾಜಧಾನಿ ರೇಖಾ ಶ್ರೀನಿವಾಸರು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಸಹಕಾರವನ್ನು ಎನಿ ಟೈಮ್ ಕೊಡ್ತೀವಿ. ವಿಕ್ರಮ್ ಅಯ್ಯಂಗಾರು, ರಾಜೇಶು, ನಜರ್ಬಾದ್ ನಟರಾಜು, ರೇಖಾ ಮತ್ತು ಅಜಯ್ ಶಾಸ್ತ್ರಿ ಅವರೆಲ್ಲ ಕೂತ್ಕೊಂಡು ಒಂದು ಹಿಂದಿನ ದಿನ ಒಂದು ವಾರದ ಮುಂಚೆ ಕೂತ್ಕೊಂಡು ಕಾರ್ಯಕ್ರಮ ಹೆಂಗೆ ಮಾಡಬೇಕು ಅಂತ ಎಲ್ಲ ಮಾಡಿ ಆಮೇಲೆ ವಿಕ್ರಮ್ ಅಯ್ಯಂಗಾರ್ ಈ ಥರ ಮಾಡಬೇಕು ಅಂತ ಹೇಳಿದ್ಮೇಲೆ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಶ್ರೀ ದುರ್ಗಾ ಫೌಂಡೇಶನ್ ಕಾರ್ಯಕ್ರಮಗಳನ್ನ ನಾವು ಹಲವಾರು ವರ್ಷಗಳಿಂದ ಅವ್ರ ಜೊತೆ ನೋಡ್ಕೊಂಡು ಮತ್ತು ಜೊತೆಗೆ ಬಂದಿದ್ದೀವಿ. ಹಾಗೆ ಮೇಡಮ್ ಅವರು ಸಂಘಟನೆ ಜೊತೆಗೆ ಆ ಫೌಂಡೇಶನ್ನ ಜೊತೆಗೆ ತಗೊಂಡೋಗ್ತಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಅವರು ಪ್ರಾರಂಭದಲ್ಲಿ ಸಿದ್ದರಾಮಯ್ಯ ಅಭಿವೃದ್ಧಿ ಪರ್ವ ಅಂತೇಳಿ ಪ್ರತಿಯೊಂದು ತಾಲೂಕು ಹೋಗಿ ಮೇಡಮ್ ತಮ್ಮದೇ ಆದಂಥ ಒಂದು ಛಾಪುನ ಮೂಡಿಸಿ ಈ ಸಂಸ್ಥೆ ಶುರುವಾಗಿ 6 ವರ್ಷ ಆಗಿದೆ. ಈ 6 ವರ್ಷದಲ್ಲಿ ಇದೇ ರೀತಿ ಕಾರ್ಯಕ್ರಮಗಳು ಸಾಕಷ್ಟಾಗಿವೆ. ಲೆಕ್ಕವಿಲ್ಲದಷ್ಟು ಕಾರ್ಯಕ್ರಮಗಳನ್ನ ದುರ್ಗಾ ಫೌಂಡೇಶನಿಂದ ನಾವು ಮಾಡಿದ್ದೀವಿ. ಎಷ್ಟೆಷ್ಟೋ ಸಂಸ್ಥೆಗಳು ಶುರುವಾಗ್ತವೆ, ಹೇಳದೆ ಹೆಸರಿಲ್ಲದೆ ಹೊಟ್ಟೋಗ್ತವೆ. ಅಂಥದ್ರಲ್ಲಿ 6 ವರ್ಷದಲ್ಲಿ ಮೈಸೂರಲ್ಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಗುರುತಿಸ್ಕೊಳ್ಳೋ ಮಟ್ಟಕ್ಕೆ ಬೆಳೆದಿದೆ ಈ ಸಂಸ್ಥೆ ಅಂತಂದರೆ ಒಂದು ಖುಷಿ ವಿಷಯ ಆಗುತ್ತೆ. ಶ್ರೀನಿವಾಸ್ ಅವರು ಒಂದು ಯಾವಾಗಲೂ ನಾನು ರೇಗಿಸ್ತಾ ಇರ್ತೀನಿ, ನಿತ್ಯ ಹರಿದ್ವರ್ಣ ಕಾಡುಗಳು ಹೇಗೆ ನಿತ್ಯ ಮಳೆ ಅಂತ ತರ್ತಾ ಇರ್ತವೆ, ಹಂಗೆ ಪ್ರಶಸ್ತಿಗಳನ್ನು ನಿತ್ಯ ನೀವು ಒಂದು ಕಾರ್ಯಕ್ರಮವನ್ನು ರೂಪಿಸೋದಾಗಿರ್ಬೋದು, ಎಷ್ಟೋ ವಿಚಾರಗಳಲ್ಲಿ ಅವರು ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಒಂದು ಒಳ್ಳೆ ಮಹದಾಸೆಯನ್ನು ಇಟ್ಕೊಂಡು ಗುರುತಿಸ್ತಂಥ ಕೆಲಸನ ಮಾಡ್ತಕ್ಕಂಥದ್ದು, ದಿನನಿತ್ಯ ಸಮಾಜದಲ್ಲಿ ಒಂದೊಳ್ಳೆ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಬರ್ತಾ ಇದ್ದಾರೆ. ಶ್ರೀ ದುರ್ಗಾ ಫೌಂಡೇಶನ್ ಟ್ರಸ್ಟ್ 5ನೇ ವರ್ಷವನ್ನು ಪೂರೈಸಿ 6ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಅದರ ಜೊತೆಗೆ ದುರ್ಗಾ ಫೌಂಡೇಶನ್ನ ಸಂಸ್ಥಾಪಕರಾದಂತಹ ರೇಖಾ ಶ್ರೀನಿವಾಸ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಅನೇಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಗೌರವಿಸಿ ಸನ್ಮಾನವನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಅಭಿಮಾನಿಗಳು, ರೇಖಾ ಶ್ರೀನಿವಾಸ್ ಅಭಿಮಾನಿಗಳು ಹಾಗೂ ಅವರ ಹಿತೈಷಿಗಳು ಅವರ ಹುಟ್ಟುಹಬ್ಬಕ್ಕೆ ಸಾಕಷ್ಟು ಶುಭವನ್ನು ಹಾರೈಸಿದ್ದಾರೆ. ಇದ್ರ ಬಗ್ಗೆ ಅಭಿಮಾನಿಗಳು ಹಾಗೂ ಹಿತೈಷಿಗಳು ಏನು ಹೇಳ್ತಾರೆ ಕೇಳ್ಕೊಂಡು ಬರೋಣ, ಬನ್ನಿ. ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್. ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ಪ್ರತಿ ಸಲ ಒಂದು ವಿಶೇಷವಾದಂತಹ ಒಂದು ಮುನ್ನುಡಿಯನ್ನು ಮೇಡಮ್ ಅವರು ಬರೀತಾರೆ. ಪೌರ ಕಾರ್ಮಿಕರಿಗೆ ಬಾಗಿನ ಕೊಡುವಂಥದ್ದಾಗಿರ್ಬೋದು, ಮತ್ತು ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಡೋದು ಅಂತಾಗಿರ್ಬೋದು. ಸಂಸ್ಥೆ ಯಾವಾಗ್ಲೂ ಇತರರ ಒಂದು ಸಾಧನೆಯನ್ನು ಗುರುತಿಸೋದಿದೆಯಲ್ಲ, ಅದು ತುಂಬ ಒಂದು ಗ್ರೇಟ್ ಅನಿಸುತ್ತೆ. ಮನುಷ್ಯ ಯಾವಾಗಲೂ ತನ್ನನ್ನು ಗುರುತಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾನೆ. ತನ್ನನ್ನು ಗುರುತಿಸ್ಕೊಳ್ಳೋದನ್ನು ಬದಿಗೊತ್ತಿ ಸಮಾಜದಲ್ಲಿ ಯಾರು ಎಲೆಮರೆ ಕಾಯಿ ಥರ ಇದ್ದಾರೋ ಅವರ ಸಾಧನೆಗಳನ್ನು ಗುರುತಿಸುವಂಥದ್ದು, ಅಸಹಾಯಕರಿಗೆ ನೊಂದವರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಇದು ಬಹಳ ನನಗೆ ವೈಯಕ್ತಿಕವಾಗಿ ಹೆಮ್ಮೆ ಅನ್ನಿಸ್ತಾ ಇದೆ. ಮೇಡಮ್ ಅವ್ರಿಗೆ ಮತ್ತು ರೇಖಾ ಶ್ರೀನಿವಾಸ್ ಮೇಡಮ್ ಅವರವರ ಸಂಸ್ಥೆಗೆ ಶುಭವಾಗಲಿ.
ಸಕಲ ಮಹಿಳೆಯರ ಒಂದು ಪರವಾಗಿ ಒಂದು ಪ್ರತಿನಿಧಿಯಾಗಿ ನಾನು ಕೂಡ ಅವರಿಗೆ ಶುಭವನ್ನು ಹಾರೈಸ್ತೀನಿ. ದುರ್ಗಾ ಫೌಂಡೇಶನ್ ಶುರುವಾಗಿ ಇವತ್ತಿಗೆ 6 ವರ್ಷ ಆಗಿದೆ. 6ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ದುರ್ಗಾ ಫೌಂಡೇಶನ್ ಫೌಂಡರ್ ಆದ ನನ್ನ ಸ್ನೇಹಿತೆಯಾದ ರೇಖಾ ಶ್ರೀನಿವಾಸ ಅವರ ಹುಟ್ಟುಹಬ್ಬ ಕೂಡ ಇವತ್ತಿದೆ. ಸೊ ಆ ಹುಟ್ಟುಹಬ್ಬದ ಅಂಗವಾಗಿ 6ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮವನ್ನು, ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಇದೇ ರೀತಿ ಈ ಸಂಸ್ಥೆ ಶುರುವಾಗಿ 6 ವರ್ಷ ಆಗಿದೆ. ಈ 6 ವರ್ಷದಲ್ಲಿ ಇದೇ ರೀತಿ ಕಾರ್ಯಕ್ರಮಗಳು ಸಾಕಷ್ಟಾಗಿವೆ. ಲೆಕ್ಕವಿಲ್ಲದಷ್ಟು ಕಾರ್ಯಕ್ರಮಗಳನ್ನ ದುರ್ಗಾ ಫೌಂಡೇಶನಿಂದ ನಾವು ಮಾಡಿದ್ದೀವಿ. ಸೊ ಹಾಗಾಗಿ ಇನ್ನೂ ಹೆಚ್ಚಿನ ಶಕ್ತಿ ಚಾಮುಂಡೇಶ್ವರಿ ಕೊಡಲಿ. ಇನ್ನೂ ಇಷ್ಟು ಮಟ್ಟಕ್ಕೆ ಸಾಧನೆ ಮಾಡೋದು ದೊಡ್ಡ ವಿಷಯನೇ. ಯಾಕಂದರೆ ಎಷ್ಟೆಷ್ಟೋ ಸಂಸ್ಥೆಗಳು ಶುರುವಾಗ್ತವೆ, ಹೇಳ್ದೆ ಹೆಸರಿಲ್ಲದೆ ಹೊರಟೋಗ್ತವೆ. ಅಂಥದ್ರಲ್ಲಿ 6 ವರ್ಷದಲ್ಲಿ ಇಡೀ ಒಂದು ಮೈಸೂರಲ್ಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಗುರುತಿಸ್ಕೊಳ್ಳೋ ಮಟ್ಟಕ್ಕೆ ಬೆಳೆದಿದೆ ಈ ಸಂಸ್ಥೆ ಅಂತಂದರೆ ಒಂದು ಖುಷಿ ವಿಷಯ ಆಗುತ್ತೆ. ಸೊ ಇನ್ನು ಇದೇ ರೀತಿ ಒಳ್ಳೆಯ ಕೆಲಸಗಳು ಹೆಚ್ಚೆಚ್ಚಾಗಿ ಮಾಡೋವಂಥ ಶಕ್ತಿ ನನ್ನ ಸ್ನೇಹಿತೆ ರೇಖಾ ಶ್ರೀನಿವಾಸ್ ಅವರಿಗೆ ತಾಯಿ ಚಾಮುಂಡೇಶ್ವರಿ ಅಂತ ಕೊಡಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ಅವಳ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರ್ತಾ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಇಂದಿನ ದುರ್ಗಾ ಫೌಂಡೇಶನ್ ಇವರ ವತಿಯಿಂದ ನಮಗೆಲ್ಲರಿಗೂ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಮ್ಮನ್ನೆಲ್ಲ ಗುರುತಿಸಿ ಶ್ರೀಮತಿ ರೇಖಾ ಶ್ರೀನಿವಾಸರವರು ನಮ್ಮನ್ನು ಕರೆದು ಇದು ಮಾಡಿದ್ದಾರೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ. ಹೆಣ್ಣು ಅಂದರೆ ಎಲ್ಲ ರಂಗದಲ್ಲೂ ಈಗ ಮಿಂಚುತ್ತಾ ಇದ್ದಾರೆ. ಅಂದರೆ ಮನೆಯಲ್ಲೇ ಕೂತ್ಕೊಂಡು ಅಡುಗೆ ಮಾಡೋದಾಗಲಿ, ಸಂಭಾಳಿಸ್ಕೊಂಡು ಸಹ ಹೊರಗಿನ ಕ್ಷೇತ್ರದಲ್ಲಿ ದುಡಿತಾ ಒಳ್ಳೊಳ್ಳೆ ಹೆಸರುಗಳನ್ನು ತೆಕ್ಕೊಳ್ತಾ ಇದ್ದಾರೆ. ಆ ಸಾಲಿನಲ್ಲಿ ರೇಖಾ ಶ್ರೀನಿವಾಸರವರು ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಸಾಮಾಜಿಕವಾಗಿ ಆಧ್ಯಾತ್ಮಿಕವಾಗಿಯೂ ಚೆನ್ನಾಗಿ ಒಂದು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ದೇವರು ಅವರಿಗೆ ಆಯುರಾರೋಗ್ಯ ಆಯುಷ್ಯ ಹಾಗೂ ಎಲ್ಲವನ್ನು ಕರುಣಿಸಲಿ. ಮುಂದೆಯೂ ಈ ಥರ ಸಾಮಾಜಿಕ ಕೆಲಸಗಳನ್ನು ಮಾಡುವಲ್ಲಿ ಶಕ್ತಿ ಕೊಡಲಿ ಅಂತ ನಾನು ಶ್ರೀ ಚಾಮುಂಡೇಶ್ವರಿ ದೇವಿಯಲ್ಲಿ ಹಾಗೂ ನಾನು ನಂಬಿದಂಥ ಪೊಳಲಿ ಶ್ರೀ ರಾಜರಾಜೇಶ್ವರಿಯಲ್ಲಿ ಬೇಡ್ತಾ ಇದ್ದೇನೆ. ಥ್ಯಾಂಕ್ ಯು. ಇವತ್ತು ರೇಖಾ ಮ್ಯಾಮ್ದು ಬರ್ಡೇ ಆಗಿರೋದ್ರಿಂದ, ದುರ್ಗಾ ಫೌಂಡೇಶನ್ದು 6th ಆ್ಯನಿವರ್ಸರಿ ಆಗಿರೋದ್ರಿಂದ ಇವತ್ತು ಎಲ್ಲರಿಗೂ ಸೇವಾರತ್ನ ಅವಾರ್ಡ್ನ ಇಟ್ಕೊಂಡಿದ್ರು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಗುರುತಿಸಿ ಈ ಒಂದು ಅವಾರ್ಡ್ ಕೊಡ್ತಾ ಇರೋದು ತುಂಬಾ ಶ್ಲಾಘನೀಯ ವಿಚಾರ ಅಂತ ಹೇಳ್ಬೋದು. ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನನಗೂ ಈ ಅವಾರ್ಡ್ ಬಂದಿದ್ದು ತುಂಬಾ ಖುಷಿಯಾಯಿತು. ಅವರು ಈಗ 6ನೇ ವರ್ಷದ ಆ್ಯನಿವರ್ಸರಿನ ಆಚರಿಸ್ತಾ ಇದ್ದಾರೆ. ಹಾಗೆ ಈ ಒಂದು ದುರ್ಗಾ ಫೌಂಡೇಶನ್ನು ಇನ್ನು 60 ವರ್ಷದ ಆ್ಯನಿವರ್ಸರಿನೂ ಕೂಡ ಇದೇ ಥರ ಸಂಭ್ರಮದಿಂದ ಆಚರಣೆ ಮಾಡಲಿ. ಹಾಗೂ ರೇಖಾ ಮೇಡಮ್ಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ, ಭವಿಷ್ಯದಲ್ಲಿ ಅವರು ರಾಜಕೀಯವಾಗಿ ಬೆಳಿಬೇಕು, ಇನ್ನು ಹಲವಾರು ಸಮಾಜ ಸೇವೆಗಳನ್ನ ರಾಜಕೀಯವಾಗಿ ಬೆಳೆದು ಆ ಒಂದು ಕ್ಷೇತ್ರದಿಂದ ಸಮಾಜಕ್ಕೆ ಸೇವೆಯನ್ನು ಮಾಡಬೇಕು ಅನ್ನೋದು ನನ್ನ ಆಸೆ. ರಾಜಕೀಯವಾಗಿ ಅವರು MLA ಆಗಿ ಬೆಳಿಬೇಕು. ಶ್ರೀಮತಿ ರೇಖಾ ಮೇಡಮ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಹಾಗೂ 6ನೇ ವರ್ಷದ ಶ್ರೀ ದುರ್ಗಾ ಫೌಂಡೇಶನ್ನದ 6 ಆನಿವರ್ಸರಿಯನ್ನು ಇಟ್ಕೊಂಡಿದ್ದಾರೆ. ಈ ದಿನ ಸಾಧಕರಿಗೆ ಸನ್ಮಾನ ಮತ್ತು ರತ್ನ ಪ್ರಶಸ್ತಿಯನ್ನು ಅಂಗವಾಗಿ ಸೆಲೆಬ್ರೇಷನ್ನ ಇಟ್ಕೊಂಡು ಎಲ್ಲರೂ ಸಾಧಕರಿಗೆ ಸನ್ಮಾನ ಪ್ರಶಸ್ತಿಯನ್ನು ವಿತರಣೆ ಮಾಡಿ ಎಲ್ಲರನ್ನು ಗುರುತಿಸಿ ಅವರು ಈ ಒಂದು ಸನ್ಮಾನ ಪ್ರೋಗ್ರಾಮ್ನ ಸೆಲೆಬ್ರೇಷನ್ ಮಾಡಿಕೊಂಡು ಎಲ್ಲರನ್ನೂ ಗುರುತಿಸಿ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಎಲ್ರಿಗೂ ಪ್ರೋಗ್ರಾಮ್ನ ಆಯೋಜಿಸಿಕೊಂಡು ತಮ್ಮ ಸೇವೆಯನ್ನು ಮಾಡಿದ್ದಾರೆ. ಅವ್ರಿಗೆ ಭಗವಂತ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಇದೇ ರೀತಿ ಮಹಿಳೆಯರಿಗೆ ಮತ್ತು ಸಮಾಜ ಸೇವೆ ಮಾಡುವಂಥ ಶಕ್ತಿನ ಮತ್ತು ಆಯುಷನ್ನು ಕೊಟ್ಟು ಭಗವಂತ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತವಾದಂಥ ಸ್ಥಾನವನ್ನು ಗೌರವವನ್ನು ಭಗವಂತ ಕರುಣಿಸಿ ಅವರು ಇದೇ ರೀತಿ ಸಮಾಜಮುಖಿ ಕಾರ್ಯಗಳನ್ನ ಮಾಡಲಿ. ಇಲ್ಲಿ ತನಕ ಬೇಕಾದಷ್ಟು ಕಾರ್ಯಗಳನ್ನ ಮಾಡಿದ್ದಾರೆ. ಸಮಾಜಮುಖಿ ಕಾರ್ಯಗಳನ್ನ ರಾಜಕೀಯ ಕ್ಷೇತ್ರಗಳಲ್ಲಿ ಉನ್ನತವಾದಂಥ ಸ್ಥಾನಮಾನಕ್ಕೆ ಅವ್ರು ಬರಬೇಕು. ಆ ನಿಟ್ಟಿನಲ್ಲಿ ಅವರು ಜನಪರ ಕೆಲಸಗಳನ್ನ ಮಾಡುವಾಗ ನಮ್ಮಂಥ ಎಲ್ಲ ವರ್ಗದವರು ಸಹ ಅವ್ರಿಗೆ ಸಾಥನ್ನು ಕೊಟ್ಟು ಉನ್ನತವಾದಂತಹ ಸ್ಥಾನಕ್ಕೆ ಹೋಗುವಾಗ ನಾವೆಲ್ಲರೂ ನಿಂತು ಅವ್ರು ಬೆನ್ನೆಲುಬಾಗಿ ಕಾರ್ಯವನ್ನು ಮಾಡುವಾಗ ಕೈ ಜೋಡಿಸಿ ನಿಲ್ಲುವಂತಹ ಕೆಲಸವನ್ನು ಮಾಡಬೇಕು ಅಂತ ತಮ್ಮೆಲ್ಲರನ್ನು ನಾನು ಕೇಳ್ಕೊತಾ ಅವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತಾ ನಾನು 2 ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್. ಸರ್ ನಮಸ್ತೆ. ದುರ್ಗಾ ಫೌಂಡೇಶನ್ನ ಬ್ಯಾಕ್ ಬೋನ್ ಅಂತಲೇ ಹೇಳ್ಬೋದು ನಿಮಗೆ. ಇವತ್ತು ಅವರ ಬರ್ಡೇ ಕೂಡ ಇದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಿಜವಾಗ್ಲೂ ಪ್ರತಿಯೊಂದು ಸಂಘಟನೆ ಸಂಸ್ಥೆಗಳು ಹುಟ್ಟುತ್ತೆ, ಹಂಗೆ ಬೇಗ ಸತ್ತೋಗುತ್ತೆ. ಅಂಥದ್ದು 108 ಸಂಘಟನೆ ನಾವು ನೋಡಿದ್ದೀವಿ. ಏನಕ್ಕೆ ಬರೀ ಆ ಸಂಘಟನೆ ಬರೀ ಉದ್ಘಾಟನೆಗೆ ಮಾತ್ರ ಸೀಮಿತ ಆದಂಥ ಸಂಘಟನೆಗಳು 100 ನೋಡಿದ್ದೀವಿ. ಆದರೆ ಶ್ರೀ ದುರ್ಗಾ ಫೌಂಡೇಶನು 6 ವರ್ಷದಿಂದ ಸತತವಾಗಿ ನಿರಂತರವಾಗಿ ಸಮಾಜದಲ್ಲಿ ಏನಾರು ಒಂದು ಸಮಾಜ ಸೇವೆ ಮಾಡ್ಕೊಂಡು ಬರ್ತಾನೆ ಇರೋದು ನಿಜಕ್ಕೂ ಶ್ಲಾಘನೀಯ. ಈ 6 ವರ್ಷ 600 ವರ್ಷ ಇದೇ ಸಂಘಟನೆ ಗಟ್ಟಿಯಾಗಿರಲಿ ಅಂತ ಕೇಳ್ಕೊತೀವಿ. ಸರ್ ದುರ್ಗಾ ಫೌಂಡೇಶನ್ನ ಸಕ್ಸಸ್ನ ಸೀಕ್ರೆಟ್ ಏನು ಸರ್? ದುರ್ಗಾ ಫೌಂಡೇಶನ್ ಸಕ್ಸಸ್ನ ಸೀಕ್ರೆಟು ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು
ಎಲ್ಲರನ್ನೂ ಪ್ರತಿಯೊಬ್ಬರೂ ಅವ್ರ ಸಂಘಟನೆಯಲ್ಲಿ ಇರೋರು ಅಂತ ಅಂದ್ಬಿಟ್ಟು ಗುರುತಿಸಿ ಸನ್ಮಾನಿಸೋದು ಹಾಗೂ ವಿವಿಧ ಕಾರ್ಯಕ್ರಮಗಳು ಮಾಡೋದು ನಿಜಕ್ಕೂ ಅರ್ಥಪೂರ್ಣ. ಸರ್ ಭವಿಷ್ಯದಲ್ಲಿ ಅವ್ರು ಏನಾಗಬೇಕು ಅಂತ ಆಸೆ ಪಡ್ತಾರೆ ಸರ್? ಅವರ ಆಸೆ ಅವ್ರಿಗೆ ಗೊತ್ತಿರುತ್ತೆ, ರಾಜಕೀಯದಲ್ಲಿ ಉತ್ತಮ ಭವಿಷ್ಯ ಸಿಗಲಿ ಅಂತ. ಇವತ್ತು ರೇಖಾ ಮೇಡಮ್ ರವರ ವೆಲ್ವಿಷರು, ಹಾಗೆ DK ಶಿವಕುಮಾರ್ ಅವರ ರೈಟ್ ಹ್ಯಾಂಡ್ ಅಂತಲೇ ಹೇಳ್ಬೋದು. ಮೈಸೂರಿನಲ್ಲಿ ಪ್ರತ್ಯೇಕವಾಗಿ ಶ್ರೀಯುತ ರಾಘವೇಂದ್ರ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಈ ಕಾರ್ಯಕ್ರಮದ ಕುರಿತು ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ಈ ಕಾರ್ಯಕ್ರಮ ಬಗ್ಗೆ ಕುರಿತು ಮಾತಾಡೋದಂತ ಏನೂ ಇಲ್ಲ. ಏಕೆಂದರೆ ವರ್ಷವೂ ಅವ್ರ ದುರ್ಗಾ ಫೌಂಡೇಶನ್ ನಾವು ಜೊತೆಲಿರ್ತೀವಿ, ವಿಕ್ರಮ್ ಅಯ್ಯಂಗಾರ್ ಜೊತೆ ಇರ್ತೀವಿ, ನಮ್ಮ ಟೀಮ್ ಒಂದು ಎಷ್ಟು ಜನ ಇದ್ದೀವಿ ಅಷ್ಟು ಜನನೂ ಅವ್ರ ಜೊತೆ ಯಾವಾಗಲೂ ಸಪೋರ್ಟಾಗಿ ಇರ್ತೀವಿ. ಸರ್ ಮ್ಯಾಮ್ದು ಯಾವ ಗುಣ ನಿಮಗೆ ಸಖತ್ ಇಷ್ಟ ಆಗುತ್ತೆ, ಪ್ರೋತ್ಸಾಹ ಮಾಡಬೇಕು ಅಂತ ಅನಿಸುತ್ತೆ? ಮ್ಯಾಮ್ದು ಅಂದರೆ ರೇಖಾ ಅವ್ರದ್ದು ಏನು ಅಂದರೆ ಯಾವುದೇ ಕಾರ್ಯಕ್ರಮ ಒಂದು ವಿಭಿನ್ನ ರೀತಿ ಕಾರ್ಯಕ್ರಮ ಮಾಡ್ತಾರೆ, ಹಾಗಾಗಿ ಅವ್ರ ಕಂಡ್ರೆ ತುಂಬ ಇಷ್ಟ ಅದು. ಸರ್ ಯಾವುದೇ ಒಂದು ವಿಭಿನ್ನ ಹಾಗೂ ವಿಶೇಷ ಶೈಲಿಯ ಕಾರ್ಯಕ್ರಮ ಮಾಡಲಿಕ್ಕೆ ಐಡಿಯಾಗಳನ್ನ ನಿಮ್ಮೊಟ್ಟಿಗೆ ಕುರಿತು ಚರ್ಚೆ ಮಾಡ್ತಾರಾ? ಹೌದು, ನಮ್ಮ ಒಂದು 5-6 ಜನ ಇದ್ದೀವಿ ಗುಂಪು. ವಿಕ್ರಮ್ ಅಯ್ಯಂಗಾರು, ರಾಜೇಶು, ನಜರ್ಬಾದ್ ನಟರಾಜು, ರೇಖಾ ಮತ್ತು ಅಜಯ್ ಶಾಸ್ತ್ರಿ ಅವರೆಲ್ಲ ಕೂತ್ಕೊಂಡು ಒಂದು ಹಿಂದಿನ ದಿನ ಒಂದು ವಾರದ ಮುಂಚೆ ಕೂತ್ಕೊಂಡು ಕಾರ್ಯಕ್ರಮ ಹೆಂಗೆ ಮಾಡಬೇಕು ಅಂತ ಎಲ್ಲ ಮಾಡಿ, ಆಮೇಲೆ ವಿಕ್ರಮ್ ಅಯ್ಯಂಗಾರ್ ಈ ಥರ ಮಾಡಬೇಕು ಅಂತ ಹೇಳಿದ್ಮೇಲೆ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಸರ್ ಭವಿಷ್ಯದಲ್ಲಿ ಮೇಡಮ್ ರಾಜಕೀಯವಾಗಿ ಯಾವ ರೀತಿಯಾಗಿ ಬೆಳಿಬೇಕು ಅಂತ ನೀವು ಆಶಿಸ್ತೀರಾ? ಯಾವ್ದಾದ್ರು ಒಂದು ನಿಗಮ ಮಂಡಳಿ ಅಧ್ಯಕ್ಷ ಆಗಲಿ ಅಂತ ಆಶಿಸ್ತೀನಿ. ಸರ್ ನೀವು 5 ಜನ ಅಂತ ಹೇಳಿದ್ರಿ, ಪಂಚ ಪಾಂಡವರ ರೀತಿಯಲ್ಲೇ ಇರ್ತೀರಾ ಕೊನೆವರೆಗೂ, ಎಲ್ಲ ಕಾರ್ಯಕ್ರಮದ ರೂಪ ರೇಷೆಗಳನ್ನ ನೋಡ್ಕೊಂಡು ಬರ್ತೀರಾ ಅಂತ ಹೇಳ್ತೀರಾ? ಹೌದು, ಖಂಡಿತ ಇರ್ತೀವಿ. ಇರಲೇಬೇಕಲ್ಲ, ಯಾವ ಚಿಕ್ಕದ್ರಿಂದ ಹಂಗೆ ಇದ್ದೀವಿ, ಇವಾಗಲೂ ಹಂಗೆ ಇರ್ತೀವಿ. ಅಜಯ್ ಶಾಸ್ತ್ರಿ ಅವರು ನಮ್ಮೊಟ್ಟಿಗಿದ್ದಾರೆ. ಕಾರ್ಯಕ್ರಮದ ಕುರಿತು ಏನು ಹೇಳ್ತಾರೆ ಕೇಳೋಣ ಬನ್ನಿ ಸರ್. ನಮಸ್ಕಾರ. ಇವತ್ತು ಒಂದು ಒಳ್ಳೆ ಸಂತೋಷದ ದಿನ. ಅಂದರೆ ಇವತ್ತು ನನ್ನ ಸಹೋದರಿ ರೇಖಾ ಶ್ರೀನಿವಾಸರವರ ಹುಟ್ಟುಹಬ್ಬ. ಶ್ರೀ ದುರ್ಗಾ ಫೌಂಡೇಶನ್ ವತಿಯಿಂದ ದೇಶದ ಸ್ವಚ್ಛತಾ ಸೇನಾನಿ ಪೌರ ಕಾರ್ಮಿಕರಿಗೆ ಬಾಗಿನ ಸಮರ್ಪಣೆ ಇರ್ಬೋದು, ಅಥವಾ ಮಹಿಳೆಯರಿಗೆ ಪ್ರಾಧಾನ್ಯತೆ ಕೊಡುವಂಥ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ನಾವೊಂದು 5 ಜನ, ಒಂದು 10 ಜನ ನೀವು ಹೇಳ್ದಂಗೆ ನಮ್ಮದೆಲ್ಲ ಒಂದು ಟೀಮ್ ಇದೆ. ಚರ್ಚೆಯನ್ನು ಮಾಡ್ತೀವಿ. ಅಂದರೆ ಯಾರಿಗೆ ವಾಯ್ಸ್ ಇಲ್ಲ, ಕೆಲಸವನ್ನು ಮಾಡ್ತಾರೆ, ಅವ್ರಿಗೆ ಮುಖ್ಯವಾಹಿನಿಗೆ ತರಬೇಕು, ಪ್ರಶಸ್ತಿ ಪ್ರದಾನವನ್ನು ಕೊಡಬೇಕು, ಅಥವಾ ಅವರ ಮುಖ್ಯವಾಹಿನಿಗೆ ತಂದು ಅವ್ರು ಮಾಡ್ತಿರೋ ಸೇವೆಯನ್ನು ಮೈಸೂರು ಜನಕ್ಕೆ ತೋರಿಸ್ಬೇಕು ಅಂತ ಕಾರ್ಯಕ್ರಮಗಳನ್ನ ಮಾಡ್ತಾಯಿದ್ವಿ. ಮತ್ತು ರೇಖಾ ಶ್ರೀನಿವಾಸ್ ಅವ್ರ ಜೊತೆಗೆ ಈಗ ನಾವು ಮಾತಾಡಿದ್ವಿ, ಇನ್ನಷ್ಟು ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನ ಮಾಡಬೇಕು. ನಮ್ಮ ಮೈಸೂರಲ್ಲಿ ಹಳೆ ಚಿತ್ರಗೀತೆಗಳ ಕಾರ್ಯಕ್ರಮ ಇರ್ಬೋದು, ಅಥವಾ ಕವಿಗಳ ಕಾರ್ಯಕ್ರಮಗಳಿರ್ಬೋದು, ಅದನ್ನು ಸರ್ಕಾರದ ಮಟ್ಟದಲ್ಲಿ ಮಾಡಬೇಕು. ಸಂಘ ಸಂಸ್ಥೆಗಳು ನಡೆಸೋದು ಭಾಳ ಕಷ್ಟ ಇದೆ. ಸರ್ಕಾರದ ಕಾರ್ಯಕ್ರಮಗಳು ಒಂದು ಕಡೆ ಆದರೆ ಸಂಘ ಸಂಸ್ಥೆಗಳ ಕಾರ್ಯಕ್ರಮ ಭಾಳ ಕಷ್ಟ. ಸಾಂಸ್ಕೃತಿಕ ರಾಜಧಾನಿ ರೇಖಾ ಶ್ರೀನಿವಾಸರು ಒಳ್ಳೆಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ, ಅವ್ರಿಗೆ ನಾವು ಸಹಕಾರವನ್ನು ಎನಿ ಟೈಮ್ ಕೊಡ್ತೀವಿ. ಸರ್, ಈ ದುರ್ಗಾ ಫೌಂಡೇಶನ್ ಅನ್ನೋ ಒಂದು ಕಾನ್ಸೆಪ್ಟ್ ಎಲ್ಲಿಂದ ಪ್ರಾರಂಭ ಆಯಿತು ಸರ್? ನಾವೆಲ್ಲರೂ ಕೂಡ ಒಂದು 15-20 ವರ್ಷದ ಸ್ನೇಹಿತರು. ನಾವೆಲ್ಲ ಅಗ್ರಹಾರ ವೃತ್ತದಲ್ಲಿ ಶಂಕರಮಠ ಇರ್ಬೋದು, ರಾಮಾನುಜ ರಸ್ತೆ ಇರ್ಬೋದು, ನಾವೆಲ್ಲ ಇಲ್ಲೊಂದು 15-20 ವರ್ಷದ ಸ್ನೇಹಿತರು. ಚಾಮುಂಡಿ ಬೆಟ್ಟಕ್ಕೆ ನಾವು ಯಾವಾಗಲೂ ಹೋಗ್ತಾ ಇದ್ವಿ, ದರ್ಶನ ಇರ್ಬೋದು ಅಥವಾ ಕಾರ್ಯಕ್ರಮಗಳಿರ್ಬೋದು, ಹೋಗಿ ಬರ್ತಾಯಿದ್ವಿ. ದುರ್ಗಾ ಮಾತೆ ನಾಡಿನ ಅಧಿದೇವತೆ, ಅದಕ್ಕೆ ದುರ್ಗಾ ಫೌಂಡೇಶನ್ ಅಂತಲೇ ಅವ್ರು ಸ್ಥಾಪನೆಯನ್ನು ಮಾಡಿದ್ದಾರೆ. ದುರ್ಗಾ ಫೌಂಡೇಶನ್ ವತಿಯಿಂದ ದಸರಾ ಸಂದರ್ಭ ಇರ್ಬೋದು, ನವರಾತ್ರಿ ಸಂದರ್ಭದಲ್ಲಿ ಕಾರ್ಯಕ್ರಮ ಇರ್ಬೋದು, ಆಷಾಢ ಮಾಸದ ಕಾರ್ಯಕ್ರಮಗಳಿರ್ಬೋದು ಮಾಡ್ಕೊಂಡು ಬರ್ತಾಯಿದ್ದಾರೆ. ನೀವು ನೋಡಿರ್ಬೋದು, ಈ ಬಾರಿ ಆಷಾಢ ಕಾರ್ಯಕ್ರಮಗಳಲ್ಲಿ ಸರ್ಕಾರದ ಪ್ರಾಧಿಕಾರದ ಜೊತೆ ನಿಂತು ಅವರಿಗೆ ಬಾಗಿನ ಕೊಡೋಂಥದ್ದು ಇರ್ಬೋದು, ಎಲ್ಲ ರೀತಿಯಲ್ಲೂ ಅವರ ಸಂಘ ಸಂಸ್ಥೆಗಳು ಶ್ರಮಿಸಿದೆ. ಹಾಗೆ ನಾನು ಕೂಡ ಅವ್ರ ಜೊತೆ ಎನಿ ಟೈಮ್ ಇರ್ತೀನಿ. ದುರ್ಗಾ ಫೌಂಡೇಶನ್ ಯಶಸ್ಸಾಗಬೇಕು. ನಾಟ್ ಓನ್ಲಿ ಮೈಸೂರು, ಶಿವಮೊಗ್ಗ ಇರ್ಬೋದು, ಬೆಂಗಳೂರು ಇರ್ಬೋದು. ಬೆಂಗಳೂರಲ್ಲೂ ಕಾರ್ಯಕ್ರಮ ಮಾಡಿದೆ, ರವೀಂದ್ರ ಕಲಾಕ್ಷೇತ್ರದಲ್ಲಿ, ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ಮಾಡಿದೆ. ಇನ್ನು ಮುಂದಿನ ದಿನದಲ್ಲಿ ನಮ್ಮದು ರಾಜ್ಯ ಮಟ್ಟದಲ್ಲಿ ಚಟುವಟಿಕೆಗಳನ್ನ ನಾವು ವ್ಯಾಪಕವಾಗಿ ಮಾಡ್ತೀವಿ. ಸರ್, ನಾವು ಗಮನಿಸಿದಂಗೆ ಹೆಚ್ಚಿನದಾಗಿ ಯುವಜನತೆಗೆ ಪ್ರತಿಭಾನ್ವಿತ ಯುವಜನತೆಯನ್ನು ಗುರುತಿಸಿ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಸೊ ಯುವಜನತೆ ಅನ್ನೋ ಕಾನ್ಸೆಪ್ಟ್ ಯಾರು ಪ್ರಾರಂಭ ಮಾಡಿದ್ರು ಸರ್? ನೋಡಿ, ಸಾಧನೆ ಎನ್ನೋದು ಒಂದು ವ್ಯಕ್ತಿಗೆ ಅಲ್ಲಿ ವಯೋಮತಿ ಬರಲ್ಲ. ಸಾಧನೆ ಎನ್ನೋಕ್ಕೆ ಅದಕ್ಕೆ ವಿವಿಧ ಕ್ಷೇತ್ರಗಳಲ್ಲಿ ಕಾರಣ ಆಗುತ್ತೆ. ಇನ್ನೊಬ್ಬರಿಗೆ ಪ್ರೇರಣೆ ಆಗಬೇಕು. ಅಂದರೆ ಪ್ರಚಾರ ಅಂತ ಯಾವತ್ತೂ ನಾವು ನೋಡಬಾರ್ದು. ಒಬ್ಬರೇ ನೋಡಿ, ನೋಡೋಂಥ ಮನಸ್ಥಿತಿಗಳು, ಪರಿಸ್ಥಿತಿಗಳು ಬೇರೆ ಇರುತ್ತೆ. ಆದರೆ ಅವ್ರು ಯಾವ ರೀತಿ ಕಷ್ಟಪಟ್ಟಿದ್ದಾರೆ ಅನ್ನೋ ನಾವು ಅದನ್ನು ಯೋಚನೆ ಮಾಡಬೇಕಾಗತ್ತೆ. ವಿವಿಧ ಕ್ಷೇತ್ರಗಳದು, ಸಾಂಸ್ಕೃತಿಕ ಆಗಿರ್ಬೋದು, ಸಾಮಾಜಿಕ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಮಹಿಳಾ ಕ್ಷೇತ್ರ, ಕ್ರೀಡಾ ಕ್ಷೇತ್ರ, ಎಲ್ಲ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರನ್ನ ಕರ್ಕೊಂಡು ಬಂದು ಅವ್ರು ನಾವು ಸನ್ಮಾನ ಮಾಡೋದು ಕೇವಲ ಸನ್ಮಾನ ಅಂತಲ್ಲ, ಅವರ ಸಾಧನೆಗಳನ್ನ ನಾವು ಇನ್ನೊಬ್ಬರು ಜನಕ್ಕೆ ತೋರಿಸಿದಾಗ ಅದು ಪ್ರೇರಣೆ ಆಗುತ್ತೆ. ನಮಸ್ತೆ. ಇವತ್ತು ದುರ್ಗಾ ಫೌಂಡೇಶನ್ 6ನೇ ವಸಂತಕ್ಕೆ ಕಾಲಿಟ್ಟಿದೆ, ಹಾಗೂ ರೇಖಾ ಶ್ರೀನಿವಾಸ್ ಮ್ಯಾಮ್ ಅವರ ಹುಟ್ಟಿದಬ್ಬ ಕೂಡ. ಸೊ ಈ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್ ನಮಸ್ತೆ. ಮೊದಲಿಗೆ ರೇಖಾ ಶ್ರೀನಿವಾಸ್ ಮೇಡಮ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಮ್ಮ ಶ್ರೀ ದುರ್ಗಾ ಫೌಂಡೇಶನ್ ಕಾರ್ಯಕ್ರಮಗಳನ್ನ ನಾವು ಹಲವಾರು ವರ್ಷಗಳಿಂದ ಅವ್ರ ಜೊತೆ ನೋಡ್ಕೊಂಡು ಮತ್ತು ಜೊತೆಗೆ ಬಂದಿದ್ದೀವಿ. ಹಾಗೆ ಮೇಡಮ್ ಅವರು ಸಂಘಟನೆ ಜೊತೆಗೆ ಆ ಫೌಂಡೇಶನ್ನ ಜೊತೆಗೆ ತಗೊಂಡೋಗ್ತಾರೆ. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಅವರು ಪ್ರಾರಂಭದಲ್ಲಿ ಸಿದ್ದರಾಮಯ್ಯ ಅಭಿವೃದ್ಧಿ ಪರ್ವ ಅಂತೇಳಿ ಪ್ರತಿಯೊಂದು ತಾಲೂಕು ಹೋಗಿ ಮೇಡಮ್ ತಮ್ಮದೇ ಆದಂಥ ಒಂದು ಛಾಪುನ ಮೂಡಿಸಿ ಅಲ್ಲಿ ಆ ಸ್ಥಳೀಯ ಶಾಸಕರ ಒಂದು ಅಭಿಪ್ರಾಯಗಳನ್ನ ತಗೊಂಡು ಕ್ಷೇತ್ರಕ್ಕೆ ಬಂದು ಸಿದ್ದರಾಮಯ್ಯ ಸಾಹೇಬರ ಅಭಿವೃದ್ಧಿ ಪರ್ವ ಅಂತೇಳಿ ಆ ಒಂದು ಕಾರ್ಯಕ್ರಮನ ಅವರು ಒಂದು ವಾಲ್ ಪೋಸ್ಟರ್ ಬಿಡುಗಡೆ ಮಾಡ್ಕೊಂಡು ಬಂದಾಗ ನಾವು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಅವ್ರ ಜೊತೆ ಕೆಲಸ ಕಾರ್ಯಗಳನ್ನ ಮಾಡಿದ್ದೀವಿ.
ದುರ್ಗಾ ಫೌಂಡೇಶನ್ 6ನೇ ವರ್ಷಕ್ಕೆ ಪ್ರಶಸ್ತಿಯನ್ನು ಕೊಟ್ಟು ಒಂದು ಒಳ್ಳೆಯ ಕೆಲಸನ ಮಾಡ್ತಾಯಿದೆ. ನಮ್ಮನ್ನು ಗುರುತಿಸಿ ಅವರು ನಮಗೆ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ. ಖಂಡಿತ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಸಂಘಟನೆ ಜೊತೆ ನಮ್ಮ ಮೇಡಮ್ ಅಧ್ಯಕ್ಷರಾದ ದುರ್ಗಾ ಫೌಂಡೇಶನ್ ಅಧ್ಯಕ್ಷರಾದ ರೇಖಾ ಶ್ರೀನಿವಾಸರ ಜೊತೆ ಕೂಡ ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೈ ಜೋಡಿಸ್ತೀವಿ, ಜೊತೆಗಿರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಇವತ್ತು ಭಾಳ ಖುಷಿ ಕೊಡ್ತಕ್ಕಂಥ ವಿಚಾರ. ರೇಖಾ ಶ್ರೀನಿವಾಸ್ ಅವರು ಒಂದು ಯಾವಾಗಲೂ ನಾನು ರೇಗಿಸ್ತಾ ಇರ್ತೀನಿ, ನಿತ್ಯ ಹರಿದ್ವರ್ಣ ಕಾಡುಗಳು ಹೇಗೆ ನಿತ್ಯ ಮಳೆ ಅಂತ ತರ್ತಾ ಇರ್ತವೆ ಹಂಗೆ ಪ್ರಶಸ್ತಿಗಳನ್ನು ನಿತ್ಯ ನೀವು ಒಂದು ಕಾರ್ಯಕ್ರಮವನ್ನು ರೂಪಿಸೋದಾಗಿರ್ಬೋದು, ಯಾರನ್ನೇ ಆಗಿರ್ಬೋದು, ಎಲ್ಲರನ್ನು ಗುರುತಿಸಿ ಸಾಕಷ್ಟು ಕೌಟುಂಬಿಕವಾಗಿ ತ್ಯಾಗಗಳನ್ನು ಮಾಡಿ ಎಷ್ಟೋ ವಿಚಾರಗಳಲ್ಲಿ ಅವರು ಪ್ರಶಸ್ತಿಯನ್ನು ಕೊಡ್ತಕ್ಕಂಥ ಒಂದು ಒಳ್ಳೆ ಮಹದಾಸೆಯನ್ನು ಇಟ್ಕೊಂಡು ಗುರುತಿಸ್ತಂಥ ಕೆಲಸನ ಮಾಡ್ತಕ್ಕಂಥದ್ದು ದಿನನಿತ್ಯ ಸಮಾಜದಲ್ಲಿ ಒಂದೊಳ್ಳೆ ಕಾರ್ಯಕ್ರಮಗಳನ್ನ ರೂಪಿಸ್ತಾ ಬರ್ತಾಯಿದ್ದಾರೆ. ಅವ್ರಿಗೆ ಈ ಶುಭದಿಂದು ಅವ್ರಿಗೆ ಒಂದು ಒಳ್ಳೇದಾಗಲಿ, ಅವ್ರಿಗೂ ಇನ್ನೂ ಭಗವಂತ ದೀರ್ಘಾಯುಷ್ಯವನ್ನು ಕರುಣಿಸಲಿ, ಅವ್ರ ಇಷ್ಟಾರ್ಥಗಳನ್ನು ಸಿದ್ಧಿಸಲಿ ಅಂತ ನಾನು ಮನದುಂಬಿ ಹಾರೈಸ್ತಾ ಅವ್ರಿಗೆ ಒಳ್ಳೆಯದಾಗಲಿ. ಇವತ್ತೆಲ್ಲ ಪ್ರಶಸ್ತಿಯನ್ನು ಯಾರ್ಯಾರು ಪಡ್ಕೊಂಡ್ರು ಅವರೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಮನದುಂಬಿ ವೈಯಕ್ತಿಕವಾಗಿ ಹಾರೈಸೋಕ್ಕೆ ತಮ್ಮ ಮೂಲಕ ಇಷ್ಟಪಡ್ತೀನಿ. ಸೊ ನಮ್ಮ ದುರ್ಗಾ ಫೌಂಡೇಶನ್ 6ನೇ ವಾರ್ಷಿಕೋತ್ಸವ ಅಂಗವಾಗಿ ಇವತ್ತು ಒಂದು ಚಿಕ್ಕದಾದ ಒಂದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಂಥದ್ದು ಈಗಿನ ಕಾಲದಲ್ಲಿ ತುಂಬ ಕಷ್ಟ. ಯಾಕಂದರೆ ಒಂದು ಚಾರಿಟಿಗಳನ್ನ ಮಾಡ್ಕೊಂಡು ಹೋಗುವಂಥದ್ದು ಹೆಣ್ಮಕ್ಳಿಗೆ ಅದೊಂದು ಕಷ್ಟ ಸಾಧನೆ ಅಂತಲೇ ಹೇಳಬಹುದು. ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಮಾಡ್ಕೊಂಡು ಹೋಗ್ಲಿಕ್ಕೆ ನನಗೆ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ಸೊ ಎಲ್ಲರಿಗೂ ಸಹ ನಾನು ತುಂಬ ಹೃದಯವಾದ ಧನ್ಯವಾದಗಳನ್ನ ಹೇಳ್ತೀನಿ. ನಮ್ಮ ದುರ್ಗಾ ಫೌಂಡೇಶನ್ ಈ ಮಟ್ಟಕ್ಕೆ ಬಂದಿದೆ ಅಂತ ಅನ್ನೋದಕ್ಕೆ ನೀವೆಲ್ಲರೂ ಕಾರಣರಾಗಿದ್ದೀರಾ. ಸೊ ಎಲ್ಲರಿಗೂ ಅಭಿನಂದನೆಗಳನ್ನ ತಿಳಿಸ್ತೀನಿ. ಸೊ ಸಮಯ ತುಂಬ ಆಗಿರೋದ್ರಿಂದ ನಾವು ಸನ್ಮಾನ ಕಾರ್ಯಕ್ರಮವನ್ನು ಮುಂದುವರಿಸ್ಕೊತಾ ನಾನು 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಸೋದರಿ ರೇಖಾ ಶ್ರೀನಿವಾಸ್ ಅವರ ಸಾರಥ್ಯದಲ್ಲಿ ಅಪರೂಪದ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಬಹಳ ಮುಖ್ಯವಾಗಿ 6ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಮೈಸೂರು ಸೇವಾ ರತ್ನ ಪ್ರಶಸ್ತಿಯನ್ನು ಈ ನಾಡಿಗೆ, ಈ ನಗರಕ್ಕೆ, ಈ ಜಿಲ್ಲೆಗೆ, ಸಾಹಿತ್ಯಕ್ಕೆ, ಸಂಸ್ಕೃತಿಗೆ, ಸಂಗೀತಕ್ಕೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಸೇವೆಯನ್ನು ಮಾಡಿದಂಥ ಸುಮಾರು 13 ಜನ ಸೋದರಿಯರಿಗೆ ಮತ್ತು ಗೆಳೆಯರಿಗೆ ಅಭಿನಂದಿಸುವಂಥ ಕೆಲಸ ಈಗ ನಡೆದಿದೆ. ಅದರಲ್ಲಿ ಎಳೆಯ ಸೋದರಿಯರು, ಎಳೆಯ ಗೆಳೆಯರು ತುಂಬ ಜನ ಇದ್ದಿದ್ದಂತೂ ನನಗೆ ಹರ್ಷ ಮತ್ತು ಸಂತೋಷ ಅಂತ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಅವರ ಆರಂಭ ದಿವಸದಲ್ಲಿ ಇಂಥ ಸನ್ಮಾನಗಳು ಅವರಿಗೆ ದೊರೆತರೆ ಮುಂದೊಂದು ದಿವಸ ರಾಷ್ಟ್ರ ಮಟ್ಟದ ನಾಯಕರಾಗಿ ಸೇವೆ ಮಾಡುವಂಥ ಶಕ್ತಿ ಅವರಿಗೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇದು ನನ್ನ ನಂಬಿಕೆಯೂ ಸಹ ನನಗೆ ಗೊತ್ತಿರುವಂಥ ವಿಷಯ. ಹಾಗಾಗಿ ಆ ಕಾರಣಕ್ಕೆ ರೇಖಾ ಶ್ರೀನಿವಾಸ್ ಅವರಿಗೆ ಮತ್ತು ಅವರೆಲ್ಲ ತಂಡದವರು ನನಗೊಂದು ವಿಶೇಷ ಏನು ಅಂತಂದರೆ, ಇಲ್ಲಿ ಯಾರು ಅಧ್ಯಕ್ಷರು, ಯಾರು ಪದಾಧಿಕಾರಿಗಳು, ಯಾರು ಓಡಾಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನನ್ನ ಸಹೋದರಿಯರು ಅನೇಕರು ತುಂಬ ಸ್ವಾಗತ ಮಾಡಿದಂಥವರು, ನಿರೂಪಣೆಯನ್ನು ಜವಾಬ್ದಾರಿ ಹೊತ್ತಿರ್ತಕ್ಕಂಥವರೆಲ್ಲ ತಮ್ಮದೇ ಮನೆಯ ಯಾವುದೋ ಅಪರೂಪದ ಶುಭ ಸಮಾರಂಭ ಅಂತ ತಿಳ್ಕೊಂಡು ಓಡಾಡ್ತಾ ಇದ್ದಾರೆ. ಇದು ನನಗೆ ಹೆಮ್ಮೆ ಕೊಡುವಂಥ ಸಂಗತಿ. ಸಹೋದರಿ ರೇಖಾ ಅವರು ಒಳ್ಳೆಯ ಟೀಮನ್ನು ಮಾಡ್ಕೊಂಡಿದ್ದಾರೆ. ಅವರು 3 ವರ್ಷಗಳ ಕಾಲ ಈ ಶಕ್ತಿಯುತರಾಗಿ ಈ ಕಾರ್ಯಕ್ರಮವನ್ನು ಮಾಡಲಿ ಅಂತ ನಾನು ಹೇಳ್ಕೊಳ್ತೀನಿ. ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ನಮ್ಮ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾಗಿ ಅನೇಕ ಈ ನಗರದ ಗಣ್ಯರು ವೇದಿಕೆ ಮೇಲೆ ಇದ್ದೀರಿ. ಬಹಳ ಮುಖ್ಯವಾಗಿ ವಿಕ್ರಮಯ್ಯಂಗಾರರು ಯಾಕೆ ಕುಳಿತುಕೊಂಡಿದ್ದಾರೆ ಅನ್ನೋದು ನನಗೆ ಸ್ವಲ್ಪ ಸೋಜಿಗ. ಅವ್ರನ್ನ ಹಿಡಿದು ತಳ್ಳಿ ಕೂರಿಸಿದ್ರು ಕೂರೋದಿಲ್ಲ. ಬಹುತ ಈ ಸ್ತ್ರೀ ಶಕ್ತಿ ಕೂರಿಸಿದೆ ಅಂತ ನಾನು ಅಂದ್ಕೊಂಡಿದ್ದೆ. ಹಾಗಾಗಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೆ, ಸಿದ್ಧಿ ಸಾಧಕರು ಅವರೆಲ್ಲ, ಅವರ ಹೆಸರು ಗೊತ್ತಿದ್ದು ನನಗೆ ಹೇಳಲಿಕ್ಕೆ ಹೋಗೋದಿಲ್ಲ, ಕಾಲ ತುಂಬ ಕಡಿಮೆ ಇದೆ, ಈಗಾಗಲೇ ತಡ ಆಗಿದೆ. ಈ ಸಂದರ್ಭದಲ್ಲಿ ಸೋದರಿ ರೇಖಾ ಶ್ರೀನಿವಾಸ್ ಅವರಿಗೆ ಹುಟ್ಟುಹಬ್ಬದ
ಸಂಭ್ರಮವನ್ನು ತಮ್ಮೆಲ್ಲರಿಗೂ ಎಲ್ಲರ ಪರವಾಗಿ ಅವರಿಗೆ ದೇವರು ಎಲ್ಲ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ಕೊಡಲಿ. ಅವರಿಗೆ ಈ ಶಕ್ತಿಯಾಗಿ ಮುಂದಿನ ದಿವಸಗಳಲ್ಲಿ ಕೆಲಸ ಮಾಡಲಿಕ್ಕೆ ಶಕ್ತಿ ನೀಡಲಿ ಅಂತ ಹೇಳಿ ಅವೆಲ್ಲ ಆಶೀರ್ವಾದ ಮಾಡ್ತೀವಿ ಅಂತ ಹೇಳ್ತಾ, ಈಗ ಸನ್ಮಾನ ಮಾಡುವವರನ್ನ ಮತ್ತು ಸನ್ಮಾನಿಸುವವರನ್ನ ಗುಮಾನಿಯ ಕಾಲ ಬರ್ತದೆ ನೋಡಲಿಕ್ಕೆ. ಆದರೆ ಎಲ್ಲವನ್ನು ಮೀರಿದ ಶಕ್ತಿ ರೇಖಾ ಶ್ರೀನಿವಾಸ್ ಮತ್ತು ದುರ್ಗಾ ಫೌಂಡೇಶನ್ನ ಎಲ್ಲ ಟ್ರಸ್ಟಿನ ಪದಾಧಿಕಾರಿಗಳು ಅಭಿವೃದ್ಧಿಯ ರೀತಿಯಲ್ಲಿ ಒಂದು ಸೇವೆ ಅಂತ ತಿಳ್ಕೊಂಡು ಅವರು ಮಾಡ್ತಾ ಇದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಧನ್ಯವಾದಗಳು. ಹಾಗೆ ಸನ್ಮಾನ ಮಾಡಿಸುವವರು ಸಹ ಮಾಡಿಸ್ಕೊಳ್ಳುವವರು ಸಹ ಏನಂದರೆ ಇವರು ಯಾರು ದುಂಬಾಲು ಬಿದ್ದೇ ಇಲ್ಲ, ಎಲ್ಲ ಹುಡುಕಿ. ಈಗ ಉದಾಹರಣೆಗೆ ನಮ್ಮ ಸೋದರಿ ಶಾರದಾ ಅವರು ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಉದಾಹರಣೆ ಹೇಳ್ತಾ ಇದ್ದಾರೆ ಅಂತ ಇವತ್ತಿ ಇವರನ್ನು ಅನೇಕ ಜನಗಳನ್ನ ಆಯ್ಕೆ ಮಾಡಿದ್ದಾರೆ. ಇದು ನಿಜವಾಗ್ಲೂ ಒಂದು ಹೊಸ ಒಳ್ಳೆಯ ಬೆಳವಣಿಗೆ. ಮತ್ತು ಯಾಕಂತಂದ್ರೆ ನಾವು ವಯಸ್ಸಾದವರನ್ನ ಹುಡುಕಿ ನಾವು ಆಯ್ಕೆ ಮಾಡ್ತಾ ಇರ್ತಾರೆ. ಕೆಲವರು ಅವರಿಗೇನು ಕಾಲ ಹತ್ತಿರ ಬಂದಿದೆ ಅನ್ನೋ ಸಂದರ್ಭದಲ್ಲಿ ಅವರಿಗೆ ಸನ್ಮಾನ ಮಾಡಿ ಬೇಸರ ಮಾಡ್ಕೊಳ್ತಾರೆ. ನಮ್ಗೆ ಹಿಂದೆನೇ ಮಾಡಿದ್ರೆ ನನ್ನ ಶಕ್ತಿ ಬರ್ತಾ ಇರ್ತದೆ. ಆದರೆ ಈ ಸೋದರಿ ಮತ್ತು ತಂಡ ದುರ್ಗಾ ಫೌಂಡೇಶನ್ನವರು ತುಂಬ ಚಿಕ್ಕ ವಯಸ್ಸಿನಲ್ಲಿ ಸಾಧನೆ ಮಾಡಿದಂಥ ಅನೇಕರನ್ನು ಗುರುತಿಸಿ ಗೌರವಿಸುವಂಥ ಕೆಲಸ ನಡೆದಿದೆ. ನಿಮಗೆ ಈ ಒಂದು ಸನ್ಮಾನವನ್ನು ಯಾಕೆ ಮಾಡಿದ್ದಾರೆ ಅಂತಂದರೆ, ನೀವು ಗುರುತಿಸ್ಕೊಂಡಿದ್ದೀರಿ ತಮ್ಮ ಕ್ಷೇತ್ರದಲ್ಲಿ ವಿರೋಧವಾಗಿ ದುಡಿತಾ ಆ ಕ್ಷೇತ್ರಕ್ಕೆ ಗೌರವವನ್ನು ಕೊಡುವಂಥ ಕೆಲಸ ಜೊತೆಯಲ್ಲಿ ಇದು ಒಂದೊಂದು ಸಾರಿ ಲಾಭದಾಯಕ ಅಲ್ಲದೇ ಇರತಕ್ಕಂಥ ಉದ್ದೇಶವೆಲ್ಲ ಇತ್ತು ಈ ಸನ್ಮಾನ ಮಾಡಿಸ್ಕೊಂಡವರು. ನಿಮಗೆ ಯಾಕೆ ಸನ್ಮಾನ ಮಾಡಿದ್ದೀವಿ ಅಂತಂದರೆ, ಕೆಲವು ಸಾರಿ ವಿಚಲಿತರಾಗಿರ್ತಾರೆ. ಏನು ಈ ಲಾಭ ಇಲ್ಲ, ನಷ್ಟನೇ ಇಲ್ಲ, ನಮ್ಮ ಮನೆ ಮಠ ಎಲ್ಲ ಬಿಟ್ಕೊಂಡು ನಾವು ಈ ಕೆಲಸವನ್ನು ಮಾಡ್ತಾ ಇರ್ತೇವೆ, ನಮ್ಮನ್ನು ಗುರ್ಸೋದಿಲ್ಲ, ಕೊನೆ ಪಕ್ಷ ಗುರ್ಸಿ ಒಂದು ಹಾರನೂ ಆಗೋದಿಲ್ಲ, ನಮ್ಮ ಮನೆ ಮಗನಿಗೆ ಬಂದ್ಬಿಡುತ್ತೆ. ಕೆಲವು ಸಾರಿ ಆಗುತ್ತೆ, ಗುರ್ಸ್ಲಿಕ್ಕೆ ಆಗೋದೇ ಇಲ್ಲ. ಈಗ ಗುರುತಿಸಿ ನಿಮ್ಗೆ ಯಾಕೆ ಮಾಡಿದ್ದೇವೆ ಅಂದರೆ, ನೀವು ಹಿಂಜರಿಬೇಡಿ, ನಿಮ್ಮ ಜೊತೆಯಲ್ಲಿ ನಾವು ಇದ್ದೇವೆ, ನಿಮ್ಮ ಎಲ್ಲ ಕಾರ್ಯಕ್ರಮದಲ್ಲಿ ಪರೋಕ್ಷವಾಗಿ ನಾವು ಜೊತೆಯಲ್ಲಿ ಇರ್ತೇವೆ ಅನ್ನೋ ಮಾತನ್ನು ಹೇಳಲಿಕ್ಕೋಸ್ಕರ ಈ ಸನ್ಮಾನವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ನಿರಂತರವಾಗಿ ತಮ್ಮ ತಮ್ಮ ಕ್ಷೇತ್ರದಲ್ಲಿ ಸಿದ್ಧಿ ಸಾಧನೆಗಳು ನಡೆಯಲಿ. ಸಮಾಜ ಸೇವೆ ಮಾಡುವವರೇ ಇಲ್ಲ ಈಗ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಒಂದು ರೀತಿ ಸೋದರಿ ರೇಖಾ ಮತ್ತು ರೇಖಾ ಶ್ರೀನಿವಾಸ್ ಮತ್ತು ಅವರ ತಂಡ 6 ವರ್ಷಗಳನ್ನು ಇಂಥ ಕಾರ್ಯಕ್ರಮವನ್ನು ಮಾಡಿಕೊಂಡು ಈಗಾಗಲೇ 6 ವರ್ಷವನ್ನು ಮುಗಿಸಿದೆ. ನಿರಂತರವಾಗಿ ಭಾಳ ಅಪರೂಪದ ರೀತಿಯಲ್ಲಿ ಈ ಕಾಟಾಚಾರಕ್ಕೆ ಮಾಡ್ತಾ ಇಲ್ಲ. ಅವರು ನಿಜವಾಗ್ಲೂ ಅವರಿಗೆ ಸನ್ಮಾನಿಸಿ ಗೌರವಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಹೇಳ್ತೇನೆ. ಈಗ ಮಾತು ಹೆಚ್ಚಾಗ್ತಾ ಇದೆ, ಎಲ್ಲ ಕಡೆ ಬರೀ ಮಾತಾಡ್ತಾನೆ ಜಾಸ್ತಿ ಆಗ್ತಿದೆ. ಮಾತು ಕಡಿಮೆ ಆಗಬೇಕಾಗಿದೆ. ಮಾತು ಕಡಿಮೆ ಆಗಿ ಕ್ರಿಯಾಶೀಲರಿಗಿಂತ ಕ್ರಿಯೆಗಳು ಜಾಸ್ತಿ ಆಗಬೇಕಾಗಿದೆ. ಒಂದೇ ಒಂದು ಉದಾಹರಣೆಯನ್ನು ಹೇಳಿ, ಇತ್ತೀಚಿನ ದಿವಸಗಳಲ್ಲಿ ಗಾಂಧೀಜಿಯವರು ಕನಸನ್ನು ಕಂಡಿದ್ದರು. ರಾತ್ರಿ 12 ಗಂಟೆಯಲ್ಲಿ ಈ ದೇಶದಲ್ಲಿ ಸ್ತ್ರೀಯರು ಓಡಾಡುವಂಥ ಸಂದರ್ಭ ಬಂದಾಗ ಅದು ಸ್ವಾತಂತ್ರ್ಯ ಬಂದಿದೆ ಅಂತ. ಹಾಗಾಗಿತ್ತು, ಆಗ್ತಾ ಇತ್ತು. ಮತ್ತೆ ಯಾಕೋ ಶಿಕ್ಷಣದಲ್ಲಿ ಸಂಸ್ಕಾರ ಮತ್ತು ಸಂಸ್ಕೃತಿ ಪರಂಪರೆಗಳನ್ನು ಬಿಂಬಿಸುವ ಶಿಕ್ಷಣ ಕಡಿಮೆ ಆಗ್ತಾ ಇದೆ. 99 ಅಂಕಗಳನ್ನು ಪಡೆಯುವ ಶಿಕ್ಷಣ ಆಗ್ಬಿಟ್ಟಿದೆ. ಹಾಗಾಗಬಾರ್ದು. ಮಕ್ಕಳಲ್ಲಿ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಕಲಿಸುವಂಥ ಕೆಲಸ ಆಗಬೇಕಾಗಿದೆ. ನಮ್ಮ ಸೋದರಿ ಹಿಂದಿನ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ದುಡಿದಂಥ ಸೋದರಿ ಶ್ರೀಮತಿ ಭರತ್ರವರು ನಮ್ಮ ಜೊತೆ ಬಂದಿದ್ದಾರೆ. ಅವರಿಂದ ಅನೇಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ಅಭಿವೃದ್ಧಿ ರೀತಿಯಲ್ಲಿ ತೋರಿಸ್ಕೊಂಡು ನಾನು ಅನೇಕ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಎಲ್ಲರೂ ಹಾಗೆ ಇರಬೇಕಾಗುತ್ತೆ ನೋಡಿ. ಈಗ ನನಗೇನು ಕೆಲಸ ಇಲ್ಲ ಅಲ್ಲಿದೆ, ನಾನು ಆಗಲೇ ನಂದು ಮುಗಿದೋಗಿ ನನ್ನ ಅವಧಿ ಅಂತ ತಿಳ್ಕೊಂಡು ಬೇಸರ ಮಾಡಿಕೊಳ್ಳದೆ ಬಂದು ಹಿಂದೆ ಕೊಟ್ಟಿದ್ದಾರೆ ಸೋದರಿ. ಅವರಿಗೂ ನಾನು ವಿಶೇಷವಾಗಿ ಧನ್ಯವಾದಗಳು ಹೇಳ್ತೇನೆ.
ಹಾಗಾಗಿ ಮಕ್ಕಳಲ್ಲಿ ಸೃಜನಶೀಲತೆಯನ್ನು, ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ತಂದೆ ತಾಯಿಗಳು ಹೇಳ್ಕೊಡುವಂಥ ಅನಿವಾರ್ಯತೆ ಆಗಿದೆ. ಇತ್ತೀಚೆಗೆ ಪತ್ರಿಕೆಯಲ್ಲಿ ನೋಡಿದಾಗ 14 ವಯಸ್ಸಿನ ಹುಡುಗಿಯರು ಸುಮಾರು 1,000 ಜನ ನಮ್ಮ ಕರ್ನಾಟಕದಲ್ಲಿ ಮದುವೆ ಆಗಿದ್ದಾರೆ. 15 ವರ್ಷದವರಿಗೆ 2,000 ಜನ, 13 ವಯಸ್ಸು, 13, 14, 15, 16 ವಯಸ್ಸಿನ ಲಕ್ಷಾಂತರ ಜನ ಮದುವೆ ಮಾಡ್ತಾ ಇದ್ದಾರೆ. ಇದಾಗಬಾರ್ದು. ಯಾಕಂತಂದರೆ ಈಗ ಏನಾಗಿದೆ ಅಂದರೆ, ಜೀವನ ಅಂತಂದರೆ ಅಣ್ಣ ತಮ್ಮ ಅಕ್ಕ ತಂಗಿ ನೆಂಟರು ಬಂಧು ಬಳಗ ಇಲ್ಲವೇ ಇಲ್ಲ. ಹಾಗಾಗಿ ನಾನು ಮಲ್ನಾಡು ಮೂಲೆಯಿಂದ ಬಂದಂಥವ್ರು, ಮಡಿಕೇರಿ. ನಮ್ಮ ಅತ್ತೆ ಮಾವ ನಮ್ಮ ಮನೆಗೆ ಬರ್ತಾರೆ ಅಂತಂದರೆ ಒಂದು ಇಡೀ ಕುಟುಂಬ 25 ಜನ ಹೋಗಿ ಅವ್ರು ದೂರದಿಂದ ಸ್ವಾಗತ ಮಾಡಿ ಕುಣಿದಾಡ್ಕೊಂಡು ಅವ್ರನ್ನ ಎತ್ತಾಡ್ಕೊಂಡು ಬರ್ತಾ ಇದ್ದೆ. ಈಗ ನಾನು ಮೈಸೂರಲ್ಲಿ ಇದ್ದೇನೆ, ಒಬ್ರು ಯಾರಾದ್ರೂ ನೆಂಟರು ಫೋನ್ ಮಾಡಿದ್ರು ನನಗೆ, ನಾನು ನಾಳೆ ಬರ್ತಾ ಇದ್ದೀನಿ ಅಂದರೆ ಆತಂಕ ಶುರುವಾಗಿದೆ. ಹಾಗಾಗಬಾರ್ದು. ಬದುಕಂದ್ರೆ ಏನು? ಎಲ್ಲರೂ ಒಟ್ಟಿಯಾಗಿ ಜಾತಿ ಧರ್ಮ ಮತ ಎಲ್ಲವನ್ನು ಬಿಟ್ಟು ಒಂದು ಕುಟುಂಬದ ಹಾಗೆ ಈ ವಿಶ್ವ ಬದುಕುವ ಒಂದು ಅನಿವಾರ್ಯತೆ ಇದೆ. ಈಗ ನೋಡ್ತಾ ಇದ್ದೀರಿ ನೀವು, ಇಡೀ ವಿಶ್ವ ಯುದ್ಧದ ಉನ್ಮಾದದಲ್ಲಿ ತೊಳಲಾಡ್ತಾ ಇದೆ. ಯಾವಾಗ ಯುದ್ಧ ಪ್ರಾರಂಭ ಆಗುತ್ತೆ, ಯಾವಾಗ ಯುದ್ಧ ಮುಗಿಯುತ್ತೆ ಅನ್ನೋದೇ ಗೊತ್ತಿಲ್ಲ. ಎಂಥ ದಾರಿದ್ರ್ಯ. ಇಥಿಯೋಪಿಯಾ ಅಂತ ಒಂದಿನ ನಾನು 12 ಗಂಟೆಯಲ್ಲಿ ಒಂದು BBC ನ್ಯೂಸ್ ನೋಡಿದೆ. ಇಥಿಯೋಪಿಯಾ ದೇಶದಲ್ಲಿ ಕೂಲಿಗೆ ಗಂಜಿ ಕೇಂದ್ರಕ್ಕೆ 3-4 ಕಿಲೋಮೀಟರ್ ನಡ್ಕೊಂಡು ಬರೋಕ್ಕಾಗುತ್ತೆ, ತೆಗೆದುಕೊಂಡು ಬರ್ತಾ ಇದ್ದೀವಿ. ನಾವೆಲ್ಲ ಮನುಷ್ಯ, ವಿಶ್ವದಲ್ಲಿ ಮನುಷ್ಯರಾಗಿ ನಾವು ಬದುಕ್ತಾ ಇದ್ದೀವಿ. ದೊಡ್ಡಣ್ಣ ಚಿಕ್ಕಣ್ಣ ತಮ್ಮಣ್ಣ ಎಲ್ಲ ಏನು ಅದ್ರ ಕತೆ ಬೇರೆ. ಬಹುಶಃ ಮಹಾತ್ಮ ಗಾಂಧೀಜಿ ಏನಾದ್ರು ಬದುಕಿದ್ರೆ ಎಡೆ ಕೊಟ್ಟು ಯುದ್ಧ ನಿಲ್ಲಿಸಪ್ಪ, ಏನು ಅದರಿಂದ ಏನೂ ಲಾಭ ಇಲ್ಲ, ಯಾತಕ್ಕೆ ಯುದ್ಧ ಮಾಡ್ತಾರೆ ಅಂತ ಯಾರಿಗೂ ಗೊತ್ತೇ ಇಲ್ಲ. ಹಬ್ಬದ ಶುಭಾಶಯಗಳು. ಮತ್ತೊಂದು ಶಿಕ್ಷಕರ ದಿನಾಚರಣೆ ಶುಭಾಶಯಗಳು. ಮತ್ತೊಂದು ಓಣಂ ಹಬ್ಬದ ಶುಭಾಶಯಗಳು. ವಿಶೇಷವಾಗಿ ನಮ್ಮ ರೇಖಾ ಶ್ರೀನಿವಾಸರು ಹುಟ್ಟುಹಬ್ಬದ ಜನ್ಮದಿನದ ಶುಭಾಶಯಗಳು. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಈ ದಿನ ವೇದಿಕೆ ಅಲಂಕರಿಸಿರುವಂಥ ನಮ್ಮ ಮೈಸೂರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅತ್ಯಂತ ಹಿರಿಯ ಅಧ್ಯಕ್ಷರಾದಂಥ ಶ್ರೀ ಮಟಿಕೆರೆ ಗೋಪಾಲ್ ಅವರೇ, ನಮ್ಮ ನಿಕಟಪೂರ್ವ ನಗರ ಪಾಲಿಕಾ ಸದಸ್ಯರಾದಂಥ ಶ್ರೀಮತಿ ಪ್ರಮೀಳಾ ಭರತ್ರವರೇ, ನಮ್ಮ ಫಿಗ್ ಲಾಂಚ್ ಸುದ್ದಿ ಮಾಧ್ಯಮದ ಪ್ರಮುಖ ರೂವಾರಿ ನಮ್ಮ ಆತ್ಮೀಯರು ಆದಂಥ ವಿಕ್ರಮ್ ಮಹೇಂದ್ರ ಅವರೇ, ಮತ್ತು ನಮ್ಮ ರಾಘವೇಂದ್ರ ಅವರೇ, KPCC ಸದಸ್ಯರಾದಂಥ ನಟರಾಜರವರೇ, ನಮ್ಮ KPCC DCC ಸದಸ್ಯರಾದಂಥ ರಾಘವೇಂದ್ರ ಅವರೇ, ಪವನ್ ಸಿದ್ದರಾಮ ಅವರೇ, ಮುತ್ತಣ್ಣವರೇ, ಮತ್ತು ಎಲ್ಲ ಆತ್ಮೀಯ ಸ್ನೇಹಿತರೆ ಮತ್ತು ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಎಲ್ಲ ಆತ್ಮೀಯ ಸ್ನೇಹಿತರೆ, ವಿಶೇಷವಾಗಿ ನಮ್ಮ ಹಳೆಯ ಸ್ನೇಹಿತರಂಥ ಪ್ರಕಾಶ್ ಅವರು KR ನಗರದಿಂದ ಬಂದಿರೋದ್ರಿಂದ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳಕ್ಕೆ ನಾನು ಬಯಸ್ತೀನಿ. ಅಷ್ಟು ಪ್ರಕಾಶ್ ಅವರು ಹಿರಿಯ, ಅವರು ಕೂಡ ಒಂದಲ್ಲ ಒಂದು ದಿವಸ ಅಧ್ಯಕ್ಷರಾಗ್ತಾರೆ ಅಂತ ನಾವು ಬರ್ಸಿದ್ವಿ. ಕೋಶಾಧ್ಯಕ್ಷರು ಮಾಡಿದ್ರೆ ಭಾಳ ಆತ್ಮೀಯರು, ಭಾಳ ನಮ್ಮ ಸ್ನೇಹಿತರು, ಎಲ್ಲರೂ ಕೂಡ ಎಲ್ಲ ಆತ್ಮೀಯರು ಸ್ನೇಹಿತರೆಲ್ಲ ಬಂದಿರಿ. ಇವತ್ತು ವಿಶೇಷವಾಗಿ ಏನಂತಂದರೆ, ಈ ಒಂದು ಜನ್ಮದಿನದ ಪ್ರಯುಕ್ತ ನಿಮ್ಮನ್ನೆಲ್ಲ ಗುರುತಿ ನಮ್ಮ ಲಕ್ಷ್ಮಣ ಯಾದವ್ ಅವರನ್ನು ಸೇರಿಸಿದಂತೆ ಎಲ್ಲ ಹಿರಿಯರನ್ನ ಮತ್ತು ಇವರು ಈ ಒಂದು ಸವಿನೆನಪಿಗೋಸ್ಕರ 10ನೇ ವರ್ಷ ಸವಿನೆನಪಿಗೋಸ್ಕರ ಸವಿನೆನಪಿಗೋಸ್ಕರ ನಿಮ್ಮನ್ನೆಲ್ಲ ಗುರುತಿಸಿ ಒಂದು ಅಭಿನಂದನೆ ಮಾಡಿ ಸನ್ಮಾನ ಮಾಡಿದ್ದು ಒಂದು ನಿಮಗೆ ಹೆಚ್ಚಿನ ಜವಾಬ್ದಾರಿ ಬರಲಿ. ಶಿಕ್ಷಕರಾಗಿ ಇನ್ನೂ ಶಿಕ್ಷಣ ಜಾಸ್ತಿ ನೀಡಲಿ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ತಾವೆಲ್ಲ ದುಡಿದಿದ್ದೀರಾ, ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಗುರುತಿಸಿ ಸನ್ಮಾನ ಮಾಡೋದು ಭಾಳ ವಿಶೇಷ. ಯಾಕೆಂತಂದರೆ ಎಲ್ಲರೂ ಸಾಕಷ್ಟು ಸಂಘ ಸಂಸ್ಥೆಗಳು ಸಾಕಷ್ಟು ಜನ್ಮದಿನಾಚರಣೆ ಆಚರಿಸ್ಕೊಳ್ತಾರೆ. ಈ ಒಂದು ವಿಶೇಷವಾಗಿ ಗುರುತಿಸಿ ಅವರೆಲ್ಲ ಸ್ನೇಹಿತರು ಚೆನ್ನಾಗಿರಲಿ, ಅವರು ಏನು ಕೆಲಸ ಮಾಡ್ತಿರ್ತಾರೆ ಆ ಹುದ್ದೆಯಲ್ಲಿ ಇನ್ನೂ ಹೆಚ್ಚಿಗೆ ಅವರು ಮುಂದುವರಿಲಿ. ಮತ್ತು ನಮ್ಮ ದೃಶ್ಯ ಮಾಧ್ಯಮದ ರಾಘವೇಂದ್ರ ಅವರು ಬಂದರೆ, ಅವರು ಕೂಡ ಸ್ವಲ್ಪ ದೃಢವಾಗಿ ಬಂದರು, ಅವ್ರಿಗೂ ಕೂಡ ವೇದಿಕೆ ಮೇಲೆ ಅಲಂಕರಿಸಿದ್ದಾರೆ. ಅವ್ರಿಗೂ ಕೂಡ ರಾಘವೇಂದ್ರ ಅವ್ರಿಗೂ ನಾನು ಅಭಿನಂದನೆ ಹೇಳಕ್ಕೆ ಬಯಸ್ತೀನಿ. ಮತ್ತು ಸಾಕಷ್ಟು
ಈ ಥರ ಕಾರ್ಯಕ್ರಮಗಳು ಪ್ರತಿ ವರ್ಷ ಕಳೆದ ವರ್ಷವೂ ನಾನು ಬಂದಿದೆ. ಪ್ರತಿ ವರ್ಷ ಇದೇ ಥರ ಗುರುತಿಸಿ ಸಮಾಜದ ಬೆಳಕಿಗೆ ತರಲಿ, ಅವರಿಗೆ ಭಗವಂತ ಅವ್ರ ಆಯುಸ್ಸು ಅದೃಷ್ಟ ಆರೋಗ್ಯ ಚೆನ್ನಾಗಿ ನೀಡಲಿ ಅಂತ ಹೇಳ್ತಾ ಮುಂದಿನ ದಿನ ಇನ್ನೂ ಒಳ್ಳೆಯ ಕಾರ್ಯಕ್ರಮ ಮಾಡಲಿ ಅಂತ ಅವರು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಅವ್ರಿಗೆ ಲಭಿಸಲಿ ಅಂತ ನನಗೆ ಕರೆಸಿ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದ್ದು. ಏಕೆಂದರೆ ಎಲ್ಲರೂ ಕೂಡ ಮಟ್ಟಿಗೆರೆ ಗೋಪಾಲವ್ರು ಮಾತಾಡ್ಬಿಟ್ರಿಂದ ನೀವು ಹೇಳ್ತಾರೆ ಅನ್ನೋದು ನಾನು ಸ್ವಲ್ಪ ಬೇರೆ ದಾಟಿಯಲ್ಲಿ ಸ್ವಲ್ಪ ಹೇಳೋಣ ಅಂತ ಹೇಳಿದೆ. ಎಲ್ರಿಗೂ ಧನ್ಯವಾದಗಳು ಮತ್ತು ಅಭಿನಂದನೆಗಳು. ವಿಶೇಷವಾಗಿ ಮತ್ತೊಮ್ಮೆ ತಮಗೆ ಹುಟ್ಟುಹಬ್ಬದ ಜನ್ಮದಿನದ ಶುಭಾಶಯಗಳು. ಥ್ಯಾಂಕ್ ಯು. ವಿಶೇಷವಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರು ಅಂತ ನೋಡ್ತಾ ಇದ್ದೀನಿ. ಸಾಕಷ್ಟು ಸಂಘ ಸಂಸ್ಥೆಗಳು ಇವತ್ತು ತೆರೆಮರೆಯಲ್ಲಿ ಇರ್ತಕ್ಕಂಥ ಸಾಧಕರನ್ನ ಮೇನ್ ಲೈನ್ಗೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಮೈಸೂರಿನಲ್ಲಿ ಯಾವುದಾದ್ರೂ ಮುಂಚೂಣಿಗಿದ್ರೆ ಅದು ನಮ್ಮ ವಿಕ್ರಮ್ ಅಯ್ಯಂಗಾರ್ ಅವರು ತುಂಬ ಹಳೆಯ ಸ್ನೇಹಿತರು, ಅಜಯ್ ಶಾಸ್ತ್ರಿ ಅವರು, ರಾಘವೇಂದ್ರ ಅವರು, ಇಡೀ ರಾಜ್ಯಕ್ಕೆ ಏನಾದರೂ ಒಂದು ವಿಶೇಷವಾದ ಪ್ರೋಗ್ರಾಮು ಮತ್ತು ಮೀಡಿಯಾಕ್ಕೆ ಒಂದು ಒಳ್ಳೆ ಕಂಟೆಂಟ್ ಕೊಡ್ತಾರೆ ಅಂದರೆ ಫಸ್ಟು ಜೋಗಿ ಮಂಜು ಅವರು. ಇವರೊಂದು 4 ಜನ ತುಂಬ ವಿಶೇಷವಾಗಿ ಅರ್ಥಗರ್ಭಿತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರ ಜೊತೆ ರೇಖಾ ಮೇಡಮ್ ಕೂಡ ಕೈ ಜೋಡಿಸಿದ್ದಾರೆ. ಅವಾಗ ತಮ್ಮ ಅಂತ ಪ್ರೀತಿಯಿಂದ ಅಕ್ಕ ಅಂತ ಕರೀತಾರೆ. ಸೊ ನಾನೇ ಒಂದೇ ಮಾತು ಹೇಳ್ತೀನಿ, ಒಂದು ಜನ್ಮದಿನವನ್ನು ಎಷ್ಟನೇ ವರ್ಷದ ಯಾವ ರೀತಿ ಆಚರಣೆ ಮಾಡಿಕೊಂಡು ಎಷ್ಟು ಅದ್ದೂರಿಯಾಗಿ ಮಾಡಿಕೊಂಡು ಅನ್ನೋದಕ್ಕಿಂತ ಎಷ್ಟು ಅರ್ಥಗರ್ಭಿತವಾಗಿ ಆ ಜನ್ಮದಿನವನ್ನು ಆಚರಣೆ ಮಾಡಿಕೊಂಡು ನಮ್ಮನ್ನು ನಾವು ಆ ದಿನ ಆತ್ಮಾವಲೋಕನವನ್ನು ಮಾಡಿಕೊಂಡ್ರೆ ಸರಿ, ಯಾವುದು ತಪ್ಪು ಇರೋದು ನಮ್ಮನ್ನು ನಾವು ರೆಕ್ಟಿಫೈ ಮಾಡಿಕೊಂಡ್ರೆ ಈ ಜಗತ್ತಲ್ಲಿ ಯಾವುದೇ ತಪ್ಪುಗಳು ಆಗಲ್ಲ ಅಂತ ನಾನು ಭಾವಿಸ್ತೀನಿ. ವಿಶೇಷವಾಗಿ ದುರ್ಗಾ ಫೌಂಡೇಶನ್ ಅಂತ ಹೇಳಿದ್ರೆ ಪ್ರತಿದಿನ ಏನಾದರೂ ಕಾರ್ಯಕ್ರಮ ಇರುತ್ತೆ. ಅವ್ರ ಮನೇಲಿ ಬಾಗ್ನ ಬೇಕಾ, ಸೀರೆ, ಕುಂಕುಮ, ಸ್ಟಾಕ್ ಇರುತ್ತೆ ಒಂಥರ ಅಂಗಡಿ ಥರ. ಯಾವುದೋ ಒಂದು ಕಾರಣಕ್ಕೂ ಗೌಡಗೆರೆಗೆ ಹೋಗೋ ಪರಿಸ್ಥಿತಿ ಬಂತು, ವಿಶೇಷವಾದ ಕಾರ್ಯಕ್ರಮ ವಿತಿನ್ ಮಿನಿಟ್ ಮಾಡಿಬಿಡ್ತಾರೆ. ಸೊ ಹಂಗಾಗಿ ಗುಡ್ ನ್ಯೂಸ್ ಕೂಡ ಎಲ್ಲನೂ ಕೂಡ ನಾವು ಚೆಕ್ ಮಾಡಿದ್ದೀವಿ. ಸಾಕಷ್ಟು ಜನ ಫೇಕ್ NGO ಬೇರೆ ಥರಕ್ಕೆ ಅಥವಾ ಕಲೆಕ್ಷನ್ಗೆ ಇನ್ನೊಂದು ಕಾರಣಕ್ಕೆ ಮಾಡಿರ್ತಾರೆ, ಖರ್ಚು ಬೇಕು ಅಂದ್ಬಿಟ್ಟು ಆ ಸಮಾಜಕ್ಕೆ ನಾವು ಏನು ಕೊಡ್ತಿದ್ದೀವಿ, ವಿಶೇಷವಾಗಿ ಏನು ಕೊಡ್ತೀವಿ, ಅದರಲ್ಲೂ ಚಾಮುಂಡಿ ಬೆಟ್ಟದಲ್ಲಿ ಪೌರ ಕಾರ್ಮಿಕರಿಗೆ ಮಾತನ್ನ ಕೊಡ್ತಕ್ಕಂಥ ಕಾರ್ಯಕ್ರಮ ತುಂಬ ಆರ್ಟ್ ಟಚ್ ಆಗುತ್ತೆ. ನಾವು ಪತ್ರಕರ್ತರಾಗಿ ಒಂದೇ ಆಂಗಲ್ ನೋಡಿದ್ರೆ ಸಮಾಜ ಏನು ನೋಡ್ತದೆ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ತುಂಬ ಆಕ್ಟಿವ್ ಆಗಿ ಮಾಡ್ತಕ್ಕಂಥ ವಿಶೇಷವಾದ ಮಹಿಳೆ ಆ ತಾಯಿ ಚಾಮುಂಡೇಶ್ವರಿ ಅವ್ರಿಗೆ ಇನ್ನೊಂದಷ್ಟು ಆಯಸ್ಸು, ಆರೋಗ್ಯ, ಶಕ್ತಿ ಕೊಡಲಿ. ಹಾಗೆ ರಾಜಕೀಯವಾಗಿ ಬೆಳೆಯಬೇಕು ಅನ್ನೋ ಮಹತ್ವಾಕಾಂಕ್ಷೆ ಅವ್ರಿಗೆ ಇದ್ದಂಗೆ ಕಾಣುತ್ತೆ. ಸೊ ಅವರ ಆಸೆ ಈಡೇರಲಿ, ಯಾವ್ದಾದ್ರು ನಿಗಮ ಮಂಡಳಿಗೆ ಅಧ್ಯಕ್ಷರಾಗಲಿ ಅಂತ ಅವರ ಜನ್ಮದಿನದಿಂದ ಶುಭಾಶಯ ಕೋರ್ತೀನಿ. ಸಾಧ್ಯವಾದರೆ ಅವ್ರ ಹೈಕಮಾಂಡ್ ನಮ್ಗೆ ಏನಾದ್ರು ಸಿಕ್ಕಿದ್ರೆ ನಾವು ಕೂಡ ಅವ್ರ ಬಗ್ಗೆ ಎರಡು ಒಳ್ಳೆ ಮಾತು ಹೇಳಿ ವೇದಿಕೆಗೆ ತಗೊಂಡು ಅಂತ ಹೇಳೋಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಒಂದು ಸೆಕೆಂಡ್ ವಿಷಯ ಇಲ್ಲಿರುವ ಎಲ್ಲ ಸಾಧಕರಿಗೂ ಹಿರಿಯರಿಗೂ ನನ್ನ ಅಕ್ಕ ತಂಗಿಯರು ಎಲ್ಲರಿಗೂ ಗೌರವಪೂರ್ಣ ನಮಸ್ಕಾರಗಳು. ಈ ದುರ್ಗಾ ಫೌಂಡೇಶನ್ ನಾನಿಲ್ಲಿ ಏನಕ್ಕೆ ಮೈಕಿದ್ದೆ ಅಂದರೆ ಸಾಕಷ್ಟು ವಿಷಯಗಳನ್ನ ನಮ್ಮ ಹಿರಿಯರು ಹೇಳಿದ್ದಾರೆ. ಆದರೆ ನಮ್ಮ ದುರ್ಗಾ ಫೌಂಡೇಶನ್ ಅಧ್ಯಕ್ಷರಾದ ರೇಖಾ ಶ್ರೀನಿವಾಸ್ ಅವರ ಬಗ್ಗೆ ಒಂದೆರಡು ಮಾತನ್ನ ಹೇಳ್ತೀನಿ ಅಷ್ಟೇ, ನಮ್ಮ ಭಾಷಣ ಏನು ಮಾಡೋದಿಲ್ಲ. ಏನು ಅಂತಂದರೆ ರೇಖಾ ಶ್ರೀನಿವಾಸು ಮಹಿಳೆಯರಿಗೆ ಜಾಸ್ತಿ ಒತ್ತನ್ನು ಕೊಡ್ತಾರೆ. ಯಾವುದೇ ಒಂದು ಮಹಿಳೆಯನ್ನು ಕೂಡ ಇಷ್ಟು ಬೇಗವಾಗಿ ಎಲ್ಲವನ್ನು ಕೆಲಸವನ್ನು ಮಾಡಲಿದ್ದು ತುಂಬ ಕಷ್ಟ. ನಿಮಗೆಲ್ಲ ಗೊತ್ತು, ಮನೆಯೂ ನಿಭಾಯಿಸ್ಕೊಂಡು ಹೊರಗಡೆನೂ ನಿಭಾಯಿಸಿ ರಾಜಕೀಯವಾಗೂ ಮಾಡ್ತಾರೆ ಅವರು. ರಾಜಕೀಯವಾಗೂ ಮಾಡಿ ಈ ಫೌಂಡೇಶನ್ನ ಇಷ್ಟು ಮಟ್ಟಿಗೆ ಎಲ್ಲರನ್ನೂ ಕರೆದು ಇಲ್ಲಿರುವ ಎಲ್ಲರೂ ಒಂದು ಗೌರವಾನ್ವಿತ ಅಧ್ಯಕ್ಷರನ್ನ ಕರೆದು ಒಂದು ಕಾರ್ಯಕ್ರಮ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟವಾದ ಕೆಲಸ. ಯಾಕೆಂದರೆ ಮನೆಯಲ್ಲಿ ಹೇಗೆ ಒಂದು ಹೆಣ್ಣು ನಿಭಾಯಿಸೋದು ತುಂಬ ಕಷ್ಟನೋ ಅದೇ ರೀತಿ ಒಬ್ಬರು ಸಾಧಕರನ್ನ ಕರೆದಿ ಒಂದು ಕಾರ್ಯಕ್ರಮ ಮಾಡೋದು ಅಷ್ಟೇ ಕಷ್ಟ. ಅದನ್ನು ಅವರು ಇಷ್ಟು ಸಾಧನೆಯ ಎತ್ತರಕ್ಕೆ ಬೆಳೀತಾ ಇದ್ದಾರೆ ಅಂದರೆ ತುಂಬ ಸಂತೋಷದ. ಎಲ್ಲರೂ ಅವ್ರಿಗೆ ಜೋರಾದ ಒಂದು ಚಪ್ಪಾಳೆಯನ್ನು ತಟ್ಟಿ ಅಂತ ಥ್ಯಾಂಕ್ ಯು. ಹಾಗೆ ಅನೇಕ ಪ್ರಶಸ್ತಿಗಳನ್ನ ಕೊಡ್ತಾರೆ. ನಾನು ಕಂಡಂಗೆ ಮಹಿಳಾ ರತ್ನ ಪ್ರಶಸ್ತಿ ಮಹಿಳೆಯರಿಗೆ ಮಾರ್ಚ್ನಲ್ಲಿ ಅವರ ಮಹಿಳಾ ದಿನಾಚರಣೆ ಅಂಗವಾಗಿ ಅವ್ರನ್ನೂ ಕೂಡ ಗುರುತಿಸಿ ಕೊಡ್ತಾರೆ. ಅನೇಕ ವಿವಿಧ ಸಾಧಕರನ್ನು ಎಲ್ಲ ಕ್ಷೇತ್ರದಲ್ಲಿ, ಯಾಕೆಂದರೆ ಸಾಧಕರಂದರೆ ಕೆಲವರು ಸಾಧಕರಾಗಬೇಕು ಅಂತಲೇ ಇರ್ತಾರೆ, ಕೆಲವರು ಆಗೋದೇ ಇಲ್ಲ. ಆದರೂ ಅವ್ರ ಮನಸ್ಸಲ್ಲಿ ಸಾಧಕರಾಗಬೇಕು ಅನ್ನೋದಿರಲ್ಲ. ಆದರೆ ಭಗವಂತ ಯಾರನ್ನ ಎಲ್ಲೆಲ್ಲಿಗೆ ಕರ್ಕೊಂಡು ಹೋಗ್ತಾನೋ ಯಾರಿಗೆ ಗೊತ್ತು ಅಲ್ವಾ? ಯಾಕೆಂದರೆ ನಾವು ಯಾವುದಾದ್ರೂ ಎಜುಕೇಷನಲ್ಲಿ ನಾವು ಏನೇನೋ MSc ಮತ್ತು PhD ಎಲ್ಲ ಓದಿರ್ತೀವಿ. ಆದರೆ ನಾವು ಅಂದ್ಕೊಂಡಿರೋದು ಕೆಲವು ಕನಸುಗಳು ಸಾಧಿಸೋಕ್ಕಾಗಲ್ಲ. ಅದೇ ಹಿರಿಯರು ಹೇಳ್ದಂಗೆ ಕೆಲವರು ಎಷ್ಟೋ ಎಜುಕೇಷನ್ ಓದಿ ರೈತರಾಗಿ ಬೆಳೀತಾರೆ. ಆದರೆ ಕೆಲವರು ರಾಜಕೀಯನೇ ಬೇಡ ಅಂತ ಹೇಳಿದ್ರು ಕೂಡ ರಾಜಕೀಯವಾಗಿ ಬೆಳೀತಾರೆ, ಶಿಕ್ಷಕರಾಗಿ ಮುಂದುವರಿತಾರೆ, ಹಲವಾರು ಸಮಾಜ ಸೇವಕರಾಗಿ ಮುಂದುವರಿತಾರೆ. ಹಾಗಾಗಿ ಭಗವಂತ ಎಲ್ಲಿ ದಾರಿ ತೋರಿಸ್ತಾನೆ ಅಲ್ಲಿ ನಾವು ನಡೀತಾ ಹೋಗ್ತೀವಿ. ಯಾಕೆಂದರೆ ಬಸವಣ್ಣನವರು ಅನೇಕ
ವಚನಗಳನ್ನ ಹೇಳಿದ್ದಾರೆ. ಆ ವಚನಗಳನ್ನ ನಾವು ಪಾಲಿಸಿದ್ರೆ, ಯಾಕೆಂದರೆ ಗುರಿ ಮುಟ್ಟೋ ತನಕ ಹೋರಾಡು ಅಂತ ಹೇಳಿದ್ದಾರೆ. ಕೆಲವು ಸಾಧನೆಗೆ ನಾವು ಗುರಿ ಮುಟ್ಟುವ ತನಕ ಹೋರಾಡ್ತಾರೆ, ಆದರೆ ಕೆಲವರಿಗೆ ತಂತಾನೆಗೆ ಒಲಿದು ಬರುತ್ತೆ. ಹಾಗಾಗಿ ನಾವು ಪ್ರತಿಯೊಂದು ಹೆಜ್ಜೆನ ಏನು ಇಡ್ತೀವಿ ಅದನ್ನು ಮುಂದೆ ನೋಡಿ ಇಡಬೇಕೆ. ಯಾವುದೇ ಒಂದು ಗುರಿ ಸಾಧನೆಗೆ ನಾನು ಹೇಳ್ತಾ ಇದ್ದೆ, ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ, ಯಾವುದೇ ಒಂದು ಕ್ಷೇತ್ರದಲ್ಲಿ ನಾವು ಮುಂದುವರಿಬೇಕಾದ್ರೆ, ಮಹಿಳೆಯಾಗಿ ನಾವು ಯಾವುದೇ ಒಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಬೇಕಾದ್ರೆ ಆ ಗುರಿ ಸಾಧನೆಯದು ಒಂದು ವಿಶಿಷ್ಟವಾಗಿ ನಾವು ನಂಬಿಕೆ ಮತ್ತು ಖುಷಿಯಿಂದ ಮಾಡಬೇಕು. ಏನಕ್ಕೆ ಅಂದರೆ ನಾವೊಂದು ಮನೇಲಿ ಅಡುಗೆ ಮಾಡಿದಾಗ ಅಯ್ಯೋ ಏನೋ ಮಾಡಬೇಕಲ್ಲ ಅಂತ ಮಾಡಿದ್ರೆ ಅದು ಉಪ್ಪು ಹುಳಿ ಖಾರ ಏನೋ ಇರೋದು ಗೊತ್ತಾಗಲ್ಲ, ಏನೋ ತಿಂತಾರೆ ಬಿಡು ಅಂತ. ಆದರೆ ಖುಷಿಯಾಗಿ ಮಾಡಿದಾಗ ಎಲ್ಲವನ್ನೂ ಅಚ್ಚುಕಟ್ಟಾಗಿ ತುಂಬ ಖುಷಿ ಆಗುತ್ತೆ, ಬೇರೆಯವರು ಇಷ್ಟಪಡ್ತಾರೆ. ಹಾಗೆ ಒಬ್ಬ ಮನುಷ್ಯ ಆಗಲಿ ಯಾರೇ ಆಗಲಿ ನಾವು ಗುರಿಯನ್ನು ಸಾಧಿಸ್ಬೇಕಾದ್ರೆ, ಇವಾಗ ಎಲ್ಲರೂ ಶಿಕ್ಷಕರಿದ್ದೀರ, ಇವತ್ತು ಶಿಕ್ಷಕರ ದಿನಾಚರಣೆ, ಸರ್ವಪಳ್ಳಿ ರಾಧಾಕೃಷ್ಣ ಅವ್ರನ್ನ ನೆನೆಸ್ಕೊಳ್ಳೋ ದಿನ. ಹಾಗೆ ನಮ್ಮ ವಾರ್ಡಲ್ಲಿ ತಾತಯ್ಯ ಪಾರ್ಕ್ ಇದೆ. ಇವತ್ತು ಕೂಡ ಅವರು ಶಿಕ್ಷಕರಾಗಿ ತತ್ವಜ್ಞಾನಿಯಾಗಿ ಬೆಳೆದಂಥವ್ರು, ಅವ್ರನ್ನೂ ಕೂಡ ಈ ದಿನ ನಾವು ನೆನೆಸ್ಕೊಳ್ಬೇಕಾಗುತ್ತೆ. ಏಕೆಂದರೆ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ತಾತಯ್ಯ ಅವ್ರದ್ದು ಪ್ರತಿ ವರ್ಷವೂ ಕೂಡ ನಾವು ಹಾರವನ್ನು ಹಾಕಿ, ಈ ತಾನೇ ವಿಕ್ರಮ್ ಅಯ್ಯಂಗಾರ್ ಅವರು ಹೇಳಿದ್ರು, ನಮಗೆ ಬರೋಕ್ಕಾಗಲಿಲ್ಲ. ಹಾಗಾಗಿ ಅದನ್ನು ಕೂಡ, ಮತ್ತು ಇವತ್ತು ಓಣಂ ವಿಶೇಷ ದಿನ, ಓಣಂ ಆಚರಿಸೋರಿಗೆ ಈ ದಿನದ ಶುಭಾಶಯಗಳನ್ನ ಹೇಳ್ತೀನಿ. ಹಾಗೆ ಮುಸ್ಲಿಂ ಬಾಂಧವರಿಗೂ ಕೂಡ ಈದ್ ಮಿಲಾದ್ನ ಶುಭಾಶಯಗಳು. ಹಾಗೆ ಈ ವಿಶೇಷವಾಗಿ ಈ ನಮ್ಮ ದುರ್ಗಾ ಫೌಂಡೇಶನ್ ಅಧ್ಯಕ್ಷರಾದ ರೇಖಾ ಶ್ರೀನಿವಾಸ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತೀನಿ. ಯಾಕೆಂದರೆ ಈ ಫೌಂಡೇಶನ್ನ ಇಷ್ಟು ಮಟ್ಟಿಗೆ ಬೆಳೀಲಿಕ್ಕೆ ಕಾರಣರಾದ ನಮ್ಮ ರೇಖಾ ಶ್ರೀನಿವಾಸ್ ಅವರಿಗೆ ಇನ್ನೂ ರಾಜಕೀಯವಾಗಿ ಮುಂದುವರಿಲಿ, ಅಧ್ಯಕ್ಷರಾಗಿ ಅವರ ಏನು ಬೇಡಿಕೆಗಳಿದೆ ಆ ತಾಯಿ ಚಾಮುಂಡೇಶ್ವರಿ ಈ ದುರ್ಗಾ ಅನ್ನೋದು ಏನು ಅವರ ಹೆಸರಿಟ್ಕೊಂಡಿದ್ದಾರೆ ಆ ದುರ್ಗೆ ಥರನೇ ಅವರು ಮುಂದುವರಿಲಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ದುರ್ಗಾ ಫೌಂಡೇಶನ್ನ 6ನೇ ವಸಂತ ಹಾಗೂ ಶ್ರೀಮತಿ ರೇಖಾ ಶ್ರೀನಿವಾಸ್ರವರ ಹುಟ್ಟುಹಬ್ಬ ಕೂಡ. ಇವತ್ತು ಅವರ ಹುಟ್ಟುಹಬ್ಬ ದಿನದಂದು ಬಹಳ ಅರ್ಥಪೂರ್ಣವಾಗಿ, ಅಂದರೆ ಸಾಕಷ್ಟು ಯುವ ಪ್ರತಿಭೆಗಳಿಗೆ ಸನ್ಮಾನವನ್ನು ಮಾಡುವುದರ ಮುಖಾಂತರ ಅವರ ಪ್ರತಿಭೆಗಳನ್ನು ಗುರುತಿಸಿ ಸನ್ಮಾನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಅವರ ಹುಟ್ಟುಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಒಂದು ಸಂದೇಶವನ್ನು ನೀಡುವ ಮುಖಾಂತರ ಆಚರಿಸಿಕೊಂಡಿದ್ದಾರೆ. ಇದಾಗಿತ್ತು ಇವತ್ತಿನ ಒಂದು ವಿಶೇಷ ಕಾರ್ಯಕ್ರಮ. ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ಇಂಚರ ರಾಮಣ್ಣ, ಗುಡ್ ನ್ಯೂಸ್ ಕನ್ನಡ ವಾಹಿನಿ, ಮೈಸೂರು.